ಸಾರೆಲ್ಲ ಈಗೆಲ್ಲ ಹೇಳಿದ್ರು ನಿಮ್ಮೆಲ್ಲರಿಗಿನ ಕೂಡ ನೀವು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ನಾವು PU ಕಾಲೇಜ್ ಹೋದ್ರೆ ಅವರ ಒಂದು ಬುದ್ಧಿಮಟ್ಟಕ್ಕೆ ತಕ್ಕಂಗೆ ಹೇಳ್ತೀವಿ. ಈ ನನ್ನ ಪುಣ್ಯ ಭೂಮಿ ಭಾರತ ಇದೆ ಅಲ್ವಾ, ಇದಕ್ಕೆ ಸ್ವತಂತ್ರ ಬಂದಿದ್ದ ಯಾವಾಗ? 1947 ಓಕೆ. 1947 ಆಗಸ್ಟ್ 15ಕ್ಕೆ ನನ್ನ ಪುಣ್ಯ ಭೂಮಿಗೆ ಸ್ವತಂತ್ರ ಬಂದಲ್ಲ. ಆ ಸ್ವತಂತ್ರ ಬಂದಾಗ ಅರ್ಥ ಆಯ್ತು. 1947 ಆಗಸ್ಟ್ 15ಕ್ಕೆ ನಮಗೆ ಸ್ವತಂತ್ರ ಬಂದಾಗ ಹಿಂಗಿತ್ತು ನಮ್ಮ ದೇಶ. ನಮ್ಮ ದೇಶ ಯಾರು ಆಳ್ತಾ ಇದ್ರು? ಅದಕ್ಕಿಂತ ಮುಂಚೆ ಮೊಘಲರು ಆಳ್ತಾ ಇದ್ರು ಅಲ್ವಾಗ. ಈಗ ಏನ್ ಚಿತ್ರ ಬಿಡಿಸಿದ್ವಲ್ಲ ಹಿಂಗೆ ಅಂತ, ಇಲ್ಲೇ ಪೂರ್ಣವಾಗಿರ್ತಕ್ಕಂಥ ಭಾರತ ಇದೆಯಲ್ಲ ಏನು ಬರ್ತಾ ಇದೆ ಹಿಂಗೆ ಅಂತ ಇತ್ತ. ಹಾಗಾದ್ರೆ ಹೆಂಗಿತ್ತು ಅದು? ಹೌದಾ ಸರ್, ನಮಗೆ ಗೊತ್ತಿರಲಿಲ್ಲ ಅಂತಿದ್ರು ಸಿಕ್ಸ್ವಲ್ ಆಗಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಏನಾಗಿ ಇಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರ ಏನಿದೆಯಲ್ಲ, ನಮಗೆ 1947 ಆಗಸ್ಟ್ 15 ಸ್ವತಂತ್ರ ಸಿಗ್ತಲ್ಲ, ನಮ್ಮಿಂದ ನಮ್ಮವರೇ ಆಗಿದ್ದುಕೊಂಡವರು, ನಮ್ಮ ಜೊತೆಗೆ ಭಾರತೀಯರಾಗಿದ್ದುಕೊಂಡವರು ಈ ನನ್ನ ಪುಣ್ಯ ದಿನಗಳ ಮುಂಚಿತವಾಗಿ ಧಾರ್ಮಿಕ ಭಾವನೆಗಳೊಂದಿಗೆ ಈ ನನ್ನ ಪುಣ್ಯ ಭೂಮಿಯನ್ನ ವಿಂಗಡಣೆ ಮಾಡಿದ್ರು. ಆ ವಿಂಗಡಣೆ ಮಾಡಿರ್ತಕ್ಕಂಥ ಮಹಾಂಶ ಯಾರು ಗೊತ್ತಾ? ಬ್ರಿಟನ್ನಿನ ಭಾರತ ಮತ್ತು ಪಾಕಿಸ್ತಾನದ ಗಡಿರೇಖೆಯನ್ನು ನಿರ್ಧರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ತಿಳಿಬಿಟ್ಟು ನಿಮ್ಮ ಭವಿಷ್ಯದ ಸೀಟ್ ಎಕ್ಸಾಮ್ಗಳಲ್ಲಿ ಇತರ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ರಿಗಾಗಿ ಅವ್ರ ಹೆಸರು ಏನ್ ಗೊತ್ತಾ? ಲಾರ್ಡ್ ರೆಡ್ ಕ್ಲಿಫ್. ನೆನಪಿಟ್ಕೊಳ್ಳಿ ಮತ್ತೆ ನೋಟ್ ಮಾಡ್ಕೊಳ್ಳೋದು, ಸರಿನಾ? ಭಾರತ ಮತ್ತು ಪಾಕಿಸ್ತಾನದ ಗಡಿರೇಖೆಯನ್ನು ನಿರ್ಧರಿಸಿರ್ತಕ್ಕಂಥ ವ್ಯಕ್ತಿ ಹೆಸರೇನು? ಲಾರ್ಡ್ ರೆಡ್ ಕ್ಲಿಫ್. ಓಕೆ. ಅವರು ಕೇವಲ 36 ದಿನಗಳಲ್ಲಿ ತಮ್ಮನ್ನು ಒಂದು ಕಡೆಗೆ ಪೂರ್ವ ಪಾಕಿಸ್ತಾನ ಈ ರೀತಿಯಾಗಿ ಪಾಕಿಸ್ತಾನನ ಅವರಿಗೆ ಬೇರ್ಪಡಿಸಿದ್ರು. ಬಟ್ ಏನಂದ್ರೆ ನಾವೆಲ್ಲ ಇತಿಹಾಸದಲ್ಲಿ ಓದಿದ ರೀತಿಯಲ್ಲಿ ಈಗಿನ ಪಂಜಾಬ್ ಅಲ್ವಾ, ಪಂಜಾಬ್ ಪ್ರಾಂತವಾಗಿರ್ತಕ್ಕಂಥ ಬಹುತೇಕ ಪ್ರದೇಶ ಪಶ್ಚಿಮ ಪಾಕಿಸ್ತಾನ ಆಯಿತು. ಬಂಗಾಳದ ಬಹುತೇಕ ಪ್ರದೇಶ ಇಲ್ಲಿ ಪೂರ್ವ ಪಾಕಿಸ್ತಾನ ಆಯಿತು. ಇವೆರಡು ಕಲಿಸಿ ಒಂದೇ ದೇಶ ಆಯಿತು. ಅವೆರಡು ಕಲಿಸಿ ಇಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರೇ ಡಾಕ್ಟರ್ ಹರಿ ಸಿಂಗ್ ಅಂತ. ಆ ರಾಜನ ಹೆಸರು ಹೇಳಿ? ಡಾಕ್ಟರ್ ಹರಿ ಸಿಂಗ್. ನಮ್ಗೆ ಸ್ವತಂತ್ರ ಬಂದ ಮೇಲೆ ಪಶ್ಚಿಮ ಪಾಕಿಸ್ತಾನದಾಗ ಇರ್ತಕ್ಕಂಥ ಪಾಕಿಸ್ತಾನಿಯರು ಏನ್ ಮಾಡಿದ್ರು ಗೊತ್ತಾ? ಹೇಗಾದ್ರೂ ಮಾಡಿ ಭಾರತದ ತಲೆ ಇರ್ತಕ್ಕಂಥ ಜಮ್ಮು ಕಾಶ್ಮೀರ ವಶಪಡಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವಾಗಿನಿಂದನೇ ಕಿರಿಕಿರಿ ಶುರುವಾಗಿತ್ತು. ಅರ್ಥ ಆಯ್ತು? ಆಗ ಏನ್ ಮಾಡಿದ್ರು? ಇದ್ರ ಮೇಲೆ ಆಕ್ರಮಣ ಮಾಡಿದ್ರು. ಮೊದಲಿಗೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಆ ಜಿಲ್ಲೆಯ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಜಮ್ಮು ಕಾಶ್ಮೀರದ ರಾಜ ಏನಂದ್ರೆ ಡಾಕ್ಟರ್ ಹರಿ ಸಿಂಗ್. ಆಗ ನಮಗೆ ಸ್ವತಂತ್ರ ಸಿಕ್ಕ ತಕ್ಷಣನೇ ನಮ್ಮ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ನಿಯುಕ್ತಿ ಮಾಡಿದ್ರು. ಆ ದೇಶದ ಮೊದಲ ಪ್ರಧಾನಮಂತ್ರಿ ಹೆಸರಮ್ಮ? ದೇಶದ ಮೊದಲ ಪ್ರಧಾನಮಂತ್ರಿ ಹೆಸರೇನಮ್ಮ? ಜವಾಹರ್ಲಾಲ್ ನೆಹರು. ಸರಿನಾ? ಅದಕ್ಕೋಸ್ಕರ ನಮ್ಮನ್ನ ಸ್ವತಂತ್ರಗೊಳಿಸಿ ಮತ್ತು ಅವರನ್ನ ಕರೆಯಬೇಡಿ ಅಂತ ಹೇಳಿದ್ರು. ಅವಾಗ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡಿದ್ರು ಗೊತ್ತಾ? ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಮಾತ್ರ ನಿಮ್ಗೆ ನಾವು ಇದು ಮಾಡ್ತೀವಿ ಅಂತ ಹೇಳಿ ಸಹಾಯ ಮಾಡ್ತೀವಿ. ಹಾಗಾದ್ರೆ ನಾವು ಒಪ್ಪಂದ ಕಾಶ್ಮೀರದಲ್ಲಿ ಕೇವಲ ಟೂರ್ ಮಾಡಬಹುದು, ಅಲ್ಲಿ ಹೋಗಿ 4 ತಿಂಗಳು ಇದ್ದು ಬರಬಹುದು. ಯಾವುದೇ ಒಂದು ಎಕರೆ 20-30 ಸೈಟ್ ಕೂಡ ತಗೊಳ್ಳಂಗಿಲ್ಲ ಇಲ್ಲಿ. ಅದಾಯ್ತು. ಅದನ್ನ ಇವರು ಒಪ್ಪಂದ ಮಾಡಿದ ಮಾತು ಆಗ ಹೇಳಿರ್ತಕ್ಕಂತೆ ಹಿಂದಿ ಸೇವೆ ಜಾಸ್ತಿ ಅಂತ ಕೇಳ್ತಾರಲ್ಲ. ಇತಿಹಾಸ ಗೊತ್ತಿರಬೇಕು, ಭಾರತದ ಇತಿಹಾಸ ಭಾರತ ಇಲ್ಲಲ್ಲ. ಅದು ಯಾವ ಮೇಲೆ ದಾಳಿ ಮಾಡಿದಂಗಾಯ್ತು? ಭಾರತದ ಮೇಲೆ ದಾಳಿ ಮಾಡಿದಂಗಾಯ್ತು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವ್ದ ಮೇಲೆ? ಭಾರತದ ಮೇಲೆ ದಾಳಿ ಮಾಡಿದಂಗಾಯ್ತು. ಅವಾಗ ದಾಳಿ ಎಷ್ಟು ಮಟ್ಟಿಗೆ ಆಯ್ತು ಗೊತ್ತಾ? 106 ಕಿಲೋಮೀಟರ್ ಅವಾಗಲೇ ಒಳಗಡೆ ಬಂದ್ಬಿಟ್ಟಿದ್ರು ಪಾಕಿಸ್ತಾನಿಯರು. ಅರ್ಥ ಆಯ್ತು? ಅವಾಗ ಜವಾಹರ್ಲಾಲ್ ನೆಹರು ಅವರು ವಿಶ್ವಸಂಸ್ಥೆಯ ಮೊರೆ ಹೋದ್ರು, ಇಲ್ಲಿಗೆ ಯುದ್ಧ ವಿರಾಮ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ ಯುದ್ಧ ವಿರಾಮ ಆದಾಗ ಪಾಕಿಸ್ತಾನಿಯರಿಗೆ 106 ಕಿಲೋಮೀಟರ್ ಒಳಗಡೆ ಬಂದಿದ್ರಲ್ಲ, ಅವಾಗ ಏನ್ ಮಾಡಿದ್ರು? ಇವರು ಏನಾದ್ರು ಸ್ವಲ್ಪ ಸಹಾಯ ಕೇಳಿದ್ರೆ ನಮ್ಮ ಹೆಂಗಾದ್ರು ಮಾಡಿಬಿಟ್ಟು ಈ ಪಾಕಿಸ್ತಾನದ ಜೊತೆಗೆ ನಮ್ಮಿಂದ ಮುಕ್ತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುಕ್ತಿ ಸೇನಾ ಅಂತ ಇತ್ತು. ಎಲ್ಲಿ? ಪೂರ್ವ ಪಾಕಿಸ್ತಾನದಲ್ಲಿ. ಇವರಿಗೆ ಯುದ್ಧ ಕೌಶಲ್ಯ, ಯುದ್ಧ ತರಬೇತಿ ಎಲ್ಲಾ ನೀಡಿಬಿಟ್ಟು ನಾವು ಪೂರ್ವ ಪಾಕಿಸ್ತಾನದ ಪರ ಹೋಗ್ಬಿಟ್ಟು ಪಶ್ಚಿಮ ಪಾಕಿಸ್ತಾನದ ವಿರುದ್ಧ ಹೋರಾಡಿ 1971 ಡಿಸೆಂಬರ್ 16 ಎಷ್ಟಾಗ 1900
71 ಡಿಸೆಂಬರ್ 16ಕ್ಕೆ ವಿಜಯ ದಿವಸ ಅಂತ ಘೋಷಣೆ ಆಗುತ್ತೆ. 71ರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಸಶಸ್ತ್ರ ಪಡೆಗಳು ಕೂಡ ಇವ್ರಿಗೆಲ್ಲರಿಗೂ ನಾವೆಲ್ಲ ರೀತಿಯಿಂದ ಸಪೋರ್ಟ್ ಮಾಡಿಬಿಟ್ಟು ಅವಾಗ ಇದು ಸ್ವತಂತ್ರ ದೇಶ ಆಗುತ್ತೆ. ಆ ಸ್ವತಂತ್ರ ದೇಶನೇ ಬಾಂಗ್ಲಾದೇಶ. ಆ ಸ್ವತಂತ್ರ ದೇಶನೇ ಬಾಂಗ್ಲಾದೇಶ ವಿಮೋಚನವಾಗಿರ್ತಕ್ಕಂಥ ದಿನ ಡಿಸೆಂಬರ್ 16, 1971. ಕ್ಲಿಯರ್ ಎಲ್ಲರಿಗೆ? ಇಲ್ಲಿವರೆಗೆ ಅರ್ಥ ಆಯ್ತು. ನಂತರ ಇದೇನು ಪಶ್ಚಿಮ ಪಾಕಿಸ್ತಾನ ಇತ್ತಲ್ಲ, ಇದು ಕೇವಲ ನಿಮಗೆ ಮುಂದೆ ಎಕ್ಸಾಮ್ಸ್ ಗಳಲ್ಲಿ ಬರ್ತವೆ. ಭಾರತದ ಜೊತೆಗೆ ಭೂಭಾಗವನ್ನು ಹಂಚಿಕೊಂಡಿರ್ತಕ್ಕಂಥ ನೆರೆ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಅವು ಯಾವುವು? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಅರ್ಥ ಆಯ್ತು ಹೇಳು? ಬೇರೆ ಬೇಕಾಗಿಲ್ಲಲ್ಲ. ಐ ಸೇ ರಿಪೀಟ್ ಅಗೇನ್. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ. ಕ್ಲಿಯರ್ ಎಲ್ಲರಿಗೆ? ಹಾಗಾದ್ರೆ 4096.70 ಕಿಲೋಮೀಟರ್. ಹಾಗಾದ್ರೆ ಯಾವ್ಯಾವ ರಾಜ್ಯಗಳ ಜೊತೆಗಿದೆ? ವೆಸ್ಟ್ ಬೆಂಗಾಲ್, ಮಿಜೋರಾಂ, ಮೇಘಾಲಯ, ತ್ರಿಪುರಾ ಮತ್ತು ಅಸ್ಸಾಂ. ಓಕೆ, 488 ಕಿಲೋಮೀಟರ್. ಹಾಗಾದ್ರೆ ಯಾವ್ಯಾವ ರಾಜ್ಯಗಳ ಜೊತೆಗಿದೆ ಅಂದ್ರೆ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರ ಬರ್ಮಾ. ಹಳೆ ಹೆಸರು ಮಯನ್ಮಾರ್, ನಂತರ ಬಂದಿರತಕ್ಕಂಥ ಹೆಸರು ಬರ್ಮಾ ಅಂದ್ರೆ ಒಂದೇ, ಮಯನ್ಮಾರ್ ಅಂದ್ರೆ ಒಂದೇ. ಆ ಮಯನ್ಮಾರ್ ಅಂತಕ್ಕಂಥ ದೇಶ ನಮ್ಮ ದೇಶದ ಜೊತೆಗೆ 1643 ಕಿಲೋಮೀಟರ್ ಹೊಂದಿದೆ. ಸಾರ್ ತೋರಿಸ್ತಾರೆ ಇಲ್ಲಿ ಬರುತ್ತೆ ಬರ್ಮಾ, ಅಲ್ಲಿ ಎಷ್ಟು ಕಿಲೋಮೀಟರ್? 1643 ಕಿಲೋಮೀಟರ್. ಅದು ಯಾವ? ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್. ನಂತರ ನೇಪಾಳ. ಪಾಠದ ಮಧ್ಯದಲ್ಲಿ ಕೂಡ ಕೆಲವೊಂದು ನಾಲೆಡ್ಜ್ ಕೂಡ ಇರಬೇಕು ನಿಮಗೆ. ಓಕೆ, ನಂತರ ಪರಮ ಪಾಪಿ ಆಗಿರ್ತಕ್ಕಂಥ ಪಾಕಿಸ್ತಾನ ಅಲ್ವಾ? ಅದು ಎಷ್ಟು ಕಿಲೋಮೀಟರ್? 3323 ಕಿಲೋಮೀಟರ್. ಗೊತ್ತಾ? ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್ ಮತ್ತು ರಾಜಸ್ಥಾನ. ಹಾಗಾದ್ರೆ 92 ಜಿಲ್ಲೆಗಳು. ಪ್ರೀತಿಯ ಮಕ್ಕಳೇ, ಪಠ್ಯ ಪುಸ್ತಕದ ಜೊತೆಗೆ ಉಪನ್ಯಾಸಗಳ ಜೊತೆಗೆ ಈ ಒಂದು ವಿಷಯಗಳು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಕ್ಲಿಯರ್ ಇದೆಯಾ? ಅರ್ಥ ಆಯ್ತು? ಹಾಗಾದ್ರೆ ಏನ್ ಹೇಳಿ? ಹಾಗಾದ್ರೆ ಇಷ್ಟೆಲ್ಲ ಒಟ್ಟಾರೆ ಎಷ್ಟು ಕಿಲೋಮೀಟರ್ ಆಗಿದೆ ಗೊತ್ತಾ? ಮಿಲಿಟರಿ ಫೋರ್ಸಸ್ ಅಲ್ಲಿ ಆರ್ಮಿ, ನೇವಿ, ಏರ್ ಫೋರ್ಸ್ ಅಂದ್ರೆ ಭೂಸೇನಾ, ವಾಯುಸೇನಾ ಮತ್ತು ಜಲಸೇನಾ. ಪ್ಯಾರಾಮಿಲಿಟರಿ ಫೋರ್ಸಸ್ ಅಲ್ಲಿ BSF, ITBPF, SSB, ಅಸ್ಸಾಂ ರೈಫಲ್, CRPF, CISF. ಈ 6 ಮಿಲಿಟರಿಗಳನ್ನು ಸೇರಿಬಿಟ್ಟು ಪ್ಯಾರಾಮಿಲಿಟರಿ ಅಂತಾರೆ. ಈ 3 ಮಿಲಿಟರಿಗಳನ್ನು ಸೇರಿಬಿಟ್ಟು ಮಿಲಿಟರಿ ಫೋರ್ಸಸ್ ಅಂತಾರೆ. ಅರ್ಥ ಆಯ್ತು? ಈ ಮಿಲಿಟರಿ ಪಡೆಗಳು ಮತ್ತು ಪ್ಯಾರಾಮಿಲಿಟರಿ ಪಡೆಗಳು ಇವತ್ತು ದೇಶ ನಿಮ್ಮ ಕಾಲೇಜಿನ ಇದಕ್ಕೆ ಯಾವ ಕಾಲೇಜ್ ಅಂತಾರೆ? ಬೋರಯ್ಯ ಕಾಲೇಜ್ ಅಂತಾರಲ್ವಾ? ಈ ಬೋರಯ್ಯ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಬ್ಬ P1 ಏನಿರ್ತಲ್ಲ, ಗಂಟೆ ಹೊಡಿತಾನಲ್ಲ, ಸ್ಕೂಲ್ ಗಂಟೆ ಹೊಡಿತಾನಲ್ಲ, ಆ P1 ನಿಂದ ಹಿಡಿದು ದೇಶದ ರಾಷ್ಟ್ರಪತಿ ಯಾರು? ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಅವರು ದೇಶದ ಅಫ್ಘಾನಿಸ್ತಾನದ ಭಾಗದಲ್ಲಿ ಯಾರಿರ್ತಾರೆ? BSF ಇರುತ್ತೆ. ನಂತರ ಚೀನಾ ದೇಶದ ಗಡಿಯಲ್ಲಿ ಯಾರಿರ್ತಾರೆ? ITBPF ಸೈನಿಕರು ಇರ್ತಾರೆ. ನಂತರ ನೇಪಾಳ ಬಾರ್ಡರ್ ಅಲ್ಲಿ SSB ಸೈನಿಕರು ಇರ್ತಾರೆ. ನಂತರ ಭೂತಾನ್ ಬಾರ್ಡರ್ ಅಲ್ಲಿ SSB ಸೈನಿಕರು ಇರ್ತಾರೆ. ನಂತರ ಮಯನ್ಮಾರ್ ಬಾರ್ಡರ್ ಅಲ್ಲಿ ಅಸ್ಸಾಂ ರೈಫಲ್ ಸೈನಿಕರು ಇರ್ತಾರೆ. ನಂತರ ಬಾಂಗ್ಲಾದೇಶದ ಗಡಿಯಲ್ಲಿ BSF ಸೈನಿಕರು ಇರ್ತಾರೆ. ಅರ್ಥ ಆಯ್ತು? ಅಲ್ಲ ಸರ್, ನಾವು ಮತ್ತೆ ಸೈನಿಕರು ಮತ್ತೆ ಇವರೆಲ್ಲ ಸೈನಿಕರಲ್ಲ, ಬರೀ ಎಲ್ಲಾ ವಿಮಾನ ನಿಲ್ದಾಣಗಳು ಮತ್ತು ಭಾರತ ಸರ್ಕಾರಕ್ಕೆ ಸಂಬಂಧಿಸಿರತಕ್ಕಂತ ಎಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಕಾಪಾಡತಕ್ಕಂಥವ್ರು ಯಾರು? CRPF ಮತ್ತು CISF ಸೈನಿಕರು. ವಿಮಾನ ನಿಲ್ದಾಣ ನೋಡಿದ್ರೆ ಇಲ್ವಾ? ಟಿವಿಗಳನ್ನ ನೋಡಿದ್ರೆ ತಾನೆ? ಅರ್ಥ ಆಯ್ತು? ಅವುಗಳ ಒಂದು ಸುರಕ್ಷೆ ಕೊಡ್ತಕ್ಕಂಥವ್ರು ಯಾರು? ಇವರು. ಓಕೆ, ಮತ್ತೆ ಇವ್ರ ಮೂವರ ಪಾತ್ರ ಏನಂದ್ರೆ ನಮಗೆ ಇದಕ್ಕಿಂತ ಮುಂಚೆ 1919 ಜುಲೈ 26ಕ್ಕೆ ಯಾವ ದಿನ ಅಂತ ಆಚರಣೆ ಮಾಡ್ತೀವಿ ನಾವು? ಕಾರ್ಗಿಲ್ ವಿಜಯ ದಿವಸ ಅಲ್ವಾ? ನಮ್ಮ ದೇಶದ ಮೇಲೆ ಅನ್ಯ ರಾಷ್ಟ್ರಗಳು ದಾಳಿ ಮಾಡಿದಾಗ ನಮ್ಮ ದೇಶವನ್ನು ರಕ್ಷಣೆ ಮಾಡುವುದರ ಸಲುವಾಗಿ ಯುದ್ಧದಲ್ಲಿ, ನೆನಪಿಟ್ಕೊಳ್ಳಿ ಮತ್ತೊಮ್ಮೆ, ನಮ್ಮ ದೇಶದ ಮೇಲೆ ಅನ್ಯ ರಾಷ್ಟ್ರಗಳು ದಾಳಿ ಮಾಡಿದಾಗ ಯುದ್ಧದಲ್ಲಿ, ಆಗ ಆ ಯುದ್ಧವನ್ನು ಎದುರಿಸತಕ್ಕಂತ ಪಡೆ ಅದು 25 ವರ್ಷ ಆಯ್ತಲ್ಲ, ಮತ್ತೆ ಯುದ್ಧ ಇದ್ದಾಗ ಯಾರು ಕಾಪಾಡ್ತಾರೆ? ಯುದ್ಧ ಇದ್ದಾಗ 24 ಗಂಟೆ ಈ ಪುಣ್ಯಾತ್ಮರು ಕಾಯ್ತಾರೆ. ಯಾರ್ಯಾರು? BSF, ITBPF, SSB, ಅಸ್ಸಾಂ ರೈಫಲ್. ಓಕೆ, ಚೀನಾ ದೇಶ ಏನ್ ಕಾಣ್ತಾ ಇದೆಯಲ್ಲ,
ಚೀನಾ ದೇಶದ ಜೊತೆಗೆ ನಾವು ಏನು ದೇಶಕ್ಕೆ ಹಾಕಿವಲ್ವಾ, ಆ ದೇಶದ ಗಡಿಯಲ್ಲಿ ಅವರು ಮತ್ತು ನಾವು ನಮ್ಮ ದೇಶದ ಗಡಿಯನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯಿಂದ ಬಂದೂಕಿನ ಗುಂಡನ್ನು ಹಾರಿಸೋದಿಲ್ಲ. ಕೇವಲ ಭಾರತ ಮತ್ತು ಚೀನಾ ದೇಶದ ಗಡಿಯಲ್ಲಿ ಸೀಸ್ ಫೈರ್ ಅಂತಕ್ಕಂಥ ಒಪ್ಪಂದ ಇದೆ. ಆ ಸೀಸ್ ಫೈರ್ ಅನ್ನೋ ಒಪ್ಪಂದದ ಕಾರಣಕ್ಕೋಸ್ಕರ ಭಾರತ ಮತ್ತು ಚೀನಾ ದೇಶದ ಒಂದು ವೇಳೆ ಚೀನಾ ದೇಶದ ಅವಾಗ ನಮ್ಮ ದೇಶದ ಒಳಗಡೆ ನುಗ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಅವ್ರನ್ನ ನಾವು ಕೂಡ ನಮ್ಮ ಕಟ್ಟಿಗೆಯಿಂದ ಆಗದೆ ಕೈಯಿಂದ ಆದ್ರೆ ಕೂಡ ಒಡೆದು ನಾವು ನಮ್ಮ ಗಡಿಯಿಂದ ಹೊರಗಡೆಗೆ ಹಾಕ್ತೀವಿ ಹೊರತು ಯಾವುದೇ ಬಂದೂಕಿನ ಗುಂಡು ಹಾರಿಸೋದಿಲ್ಲ. ಯಾಕೆ ಹೇಳಿ? ಕಾರಣ ಸೀಸ್ ಫೈರ್ ಅನ್ನೋ ಒಂದು ಒಪ್ಪಂದ ಇದೆ. ಓಕೆ, ಎರಡನೇ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, ನೇಪಾಳ ಎಲೆಕ್ಷನ್ ಐಡೆಂಟಿ ಕಾರ್ಡ್ ಇವುಗಳಿಂದ ಕೂಡ ನೇಪಾಳಕ್ಕೆ ಹೋಗಿಬಿಟ್ಟು ನೀವು ಸುತ್ತಾಡ್ಕೊಂಡು ಬರ್ಬೋದು. ಅದಕ್ಕೆ ವಿಸಾ ಮತ್ತೆ ಪಾಸ್ಪೋರ್ಟ್ ಅವು ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಿನಾಗಿ ನೇಪಾಳ ಕೂಡ ನಮ್ಮ ಪರಮೋಚ್ಚ ಸ್ನೇಹ ರಾಷ್ಟ್ರ ಅಂತ ಹೇಳ್ಬಿಟ್ಟು ನಮ್ಮ ರಾಷ್ಟ್ರ ಅದಕ್ಕೆ ಇದು ಮಾಡಿಕೊಂಡಿದೆ. ಎಷ್ಟೋ ನೇಪಾಳಿಯರಿಗೆ ಕೂಡ ನಮ್ಮ ದೇಶದ ಮಿಲಿಟರಿ LOC ನಂತರ LAC ಏನ್ ಹೇಳಿ IB LOC LAC ಅಲ್ಲ ಸರ್, ನಾವು ಇದೆಲ್ಲ ಕೇಳಿರಲ್ಲ. LOC ಅಂತ ಕರೀತೀವಿ, LAC ಅಂತಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್. IB ಅಂದ್ರೆ ಏನು? ಇಂಟರ್ನ್ಯಾಷನಲ್ ಬಾರ್ಡರ್. LOC ಅಂದ್ರೆ ಪಾಕಿಸ್ತಾನದ ಮಧ್ಯೆ ಮಾತ್ರ ಇದೆ, ಅದು ಜಮ್ಮು ಕಾಶ್ಮೀರದಲ್ಲಿದೆ. ನೆನ್ಪಿಟ್ಕೊಳ್ಳಿ, ಎಲ್ಲಿದೆ? LOC ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಮಾತ್ರ LOC ಇದೆ, LAC ಇಲ್ಲ. ನೆನ್ಪಿಟ್ಕೊಳ್ಳಿ, ಮತ್ತೆ ಕನ್ಫ್ಯೂಸ್ ಆಗಿತ್ತು. ಪಾಕಿಸ್ತಾನಿಯರ ಮಧ್ಯೆ ಯುದ್ಧ ಆಗಿತ್ತಲ್ಲ, 106 ಕಿಲೋಮೀಟರ್ ಅಫ್ಘಾನಿಸ್ತಾನದ ಒಂದು ಗಡಿ ರೇಖೆ ನಮ್ಮದಿಗಿತ್ತಲ್ಲ, ಆ ಗಡಿಯಲ್ಲ IB ಇರೋದು. IB ಅಂದ್ರೆ ಏನು? ಇಂಟರ್ನ್ಯಾಷನಲ್ ಬಾರ್ಡರ್. IB ಅಂದ್ರೆ ಏನು? ಹೇಳಮ್ಮ ಲಾಸ್ಟ್ ಬೆಂಚ್. IB ಅಂದ್ರೆ ಏನು? ನಾನು ಯಾಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಇಲ್ಲಿವರೆಗೆ ಬಂದು 230 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ಕೋಲ್ಲ. ನಮ್ಗೇನ್ ನಿಮಗೆ ಟೈಮ್ ಪಾಸ್ ಮಾಡ್ಬೇಕು ಅಂತ ಹೇಳಿ ಯಾವುದೇ ಒಂದು ಮೂವಿ ಕತೆ ಹೇಳ್ತಾ ಇಲ್ಲ ಮಕ್ಕಳೇ, ಹೇಳೋದು ನಿಮಗೆ ವಾಸ್ತವಾಂಶಗಳು ನಿಮ್ಮ ಎದೆಯಲ್ಲಿ ಮೂಡಿದ್ರಿಗಿನಾಗಿ ನಾವು ಬಂದದಕ್ಕೂ ಸಾರ್ಥಕ ಆಗುತ್ತೆ, ನೀವು ಕೇಳಿದಕ್ಕೂ ಸಾರ್ಥಕ ಆಗುತ್ತೆ. 90% ಬಾರ್ಡರ್ IB, 10% ಏನಿದೆಯಲ್ಲ LOC LAC ಆಗಿ ಅರಿದು ಹಂಚಿ ಹೋಗಿದೆ. ಹಾಗಾದ್ರೆ ಏನಾಗಿ ನಾವು ಏನಿದೆಯಲ್ಲ ನಮ್ಮ ಗೆಳೆಯ ಆತ್ಮೀಯನಾಗಿರ್ತಂತ ಮಾತು ಸರ್ ಒಂದು ನಿಮಿಷ ಹೇಳ್ರಿ. ಆ ಕಡೆ ಬಳ್ಳಾರಿಯಲ್ಲಿ ಸೆಲೆಕ್ಷನ್ ಆಗಿಬಿಟ್ಟು ಕಾಶ್ಮೀರದಲ್ಲಿ ಟ್ರೈನಿಂಗ್ ಮಾಡಿದ್ವಿ ನಾವು 2000ರಲ್ಲಿ. ಅಥವಾ ಇದೇ ಜಗಳೂರವರು ಅಥವಾ ಆಯ್ತು ನೋಡ್ರಿ ಸರ್, ಇವರು ನಾವು 2000ರಲ್ಲಿ ಬಳ್ಳಾರಿ ಶ್ರೀನಗರದಲ್ಲಿ ಟ್ರೈನಿಂಗ್ ಮಾಡಿಬಿಟ್ಟು ನಾವು ಆಮೇಲೆ ಟ್ರೈನಿಂಗ್ ಆದ ನಂತರ ಬೇರೆ ಬೇರೆ ಕಂಪನಿಗಳಲ್ಲಿ ಮಾಡಿದ್ವಿ, ಬೇರೆ ಬೇರೆ ಕಡೆಗೆ ವಿಂಗಡಣೆ ಆಗಿದ್ವಿ. ಅರ್ಥ ಆಯ್ತು? ನಾವು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಷ್ಟು ವರ್ಷ? 9 ವರ್ಷ. 5 ವರ್ಷ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಇದಲ್ಲದೆ ದೇಶದ ಒಳಗೆ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವೆ? 28 ರಾಜ್ಯಗಳಿದಾವೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ. ಎಷ್ಟು? 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳಿದಾವಲ್ಲ, 28 ರಾಜ್ಯಗಳಲ್ಲಿ 10 ಇವಾಗ 2024 ಇವಾಗ 10 ರಾಜ್ಯಗಳಿಗಿಂತ ಹೆಚ್ಚಾಗಿ ನಕ್ಸಲ್ಗಳಿಂದ ಆವೃತವಾಗಿದ್ದಾವೆ. ಏನಿದೆ? ಭಾರತೀಯರಾಗಿದ್ದುಕೊಂಡು ಭಾರತದ ಸಂವಿಧಾನದ ವಿರುದ್ಧ ದಂಗೆ ಎದ್ದಿರ್ತಕ್ಕಂಥ ಸಮೂಹವೇ ನಕ್ಸಲೈಟ್ಸ್. ಅರ್ಥವಾಯ್ತು? ಮಾವೋಯಿಸ್ಟ್ ಮತ್ತು ನಕ್ಸಲೈಟ್ಸ್. ಓಕೆ, ಅದನ್ನು ಒಂದು 5 ನಿಮಿಷ ನಂತರ ಹೇಳ್ತೀನಿ. ಆ ಒಂದು ನಕ್ಸಲೈಟ್ ಆಪರೇಷನ್ ನಲ್ಲಿ ಕೂಡ ನಾನು ಛತ್ತೀಸ್ಗಢ ಮತ್ತು ಒಡಿಶಾ ಅಡಿಯಲ್ಲಿ 5 ವರ್ಷ ಸತತವಾಗಿ ಡ್ಯೂಟಿ ಮಾಡಿದ್ವಿ. ಅರ್ಥವಾಯ್ತಾನೆ? ಆ ಎಲ್ಲಾ ಸಂಪೂರ್ಣ 22 ವರ್ಷ ಮಾಡಿರ್ತಕ್ಕಂಥ ಅನುಭವಗಳನ್ನ ನಾನು ಒಂದು ತಾಸಿನಾಗ ನಿಮ್ಮ ಮುಂದೆ ಇಡಕ್ಕಾಗುತ್ತಾ? ಆಗುತ್ತಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಮುಂಚೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲದಕ್ಕಿಂತ ಮೊದಲನೇದಾಗಿಬಿಟ್ಟು ದೇಶದ ತುಟ್ಟ ತುದಿ, ಇದು -30 ಡಿಗ್ರಿ ಚಳಿ ಇರುತ್ತೆ ಅಲ್ಲಿ. ಅರ್ಥವಾಯ್ತು? ಆ LOC ಚಿತ್ರಣ ಹೇಗಿರುತ್ತೆ ಅಂದ್ರೆ ಹೀಗಾಗಿ ಹಿಂಗಿರುತ್ತೆ. ಇಲ್ಲಿ ನೋಡಿ, LOC ಚಿತ್ರಣ ಈ ರೀತಿಯಾಗಿರುತ್ತೆ. ಇಲ್ಲಿ ಈ ಕಡೆಗೆ ಒಂದು ಕಡೆಗೆ ನಮ್ಮ ಇಲ್ಲೆಲ್ಲ ಕಾಣ್ತಾ ಇದಾವಲ್ಲ, ಇದರಲ್ಲಿ ರೂಮ್ಗಳ ತರ, ಇವು ರೂಮ್ಗಳೆಲ್ಲ ಇವಕ್ಕೆ ನಾವೇನಂತೀವಿ? ಬಂಕರ್ಗಳಂತೀವಿ. ಏನಂತ ನಾವು? ಬಂಕರ್ಗಳಂತೀವಿ. ದೇಶದ ತುಟ್ಟ ತುದಿಯಲ್ಲಿ ಇನ್ನೊಂದು ಕಡೆಗೆ ಪಾಕಿಸ್ತಾನ ಇರುತ್ತೆ. ಆ ಪಾಕಿಸ್ತಾನ ಏನ್ ಗೊತ್ತಾ, ಅಲ್ಲಿ ಆ ಕಡೆ ಇರುತ್ತಲ್ಲ, ಒಂದು ಕಡೆಗೆ ಪಾಕಿಸ್ತಾನ ಇರುತ್ತೆ, ಇನ್ನೊಂದು ಕಡೆ ನಾವು ಭಾರತದವರು ನಾವು ಇವುಗಳನ್ನು ಬಂಕರ್ಗಳನ್ನ ಇರ್ತೀವಿ. ಅವರ ಮತ್ತು ನಮ್ಮ ಮಧ್ಯೆ ಸ್ವಲ್ಪ ಭೂಮಿ ಗ್ಯಾಪ್ ಇರುತ್ತೆ. ಆ ಭೂಮಿಗೆ ಅಂತ ನಾವು NML ಅಂತೀವಿ. ಏನಂದ್ರೆ NML ಅಂದ್ರೆ ನೋ ಮ್ಯಾನ್ ಲ್ಯಾಂಡ್. ಏನ್ ಹೇಳಿ? ನೋ ಮ್ಯಾನ್ ಲ್ಯಾಂಡ್. ಹಾಗಂತ ನಾವು ಕೂಡ ಅಲ್ಲಿ ಹೋಗಂಗಿಲ್ಲ, ಹಾಗಂತ ಪಾಕಿಸ್ತಾನಿಯರು ಕೂಡ ಇಲ್ಲಿ ಬರಂಗಿಲ್ಲ. ಅರ್ಥವಾಯ್ತು? ಇಲ್ಲಿ ನಾವು ನಮ್ಮ ಶಿಬಿರಗಳನ್ನು ನಾವು ಹೆಂಗ ರಕ್ಷಣೆ ಮಾಡಿಕೊಡ್ತೀವಿ ಅಂತಂದ್ರಿಗಾಗಿ ಇಲ್ಲಿ LOC ಯಲ್ಲಿ ನಾವು ನಮ್ಮ ಬಂಕರ್ಗಳನ್ನು ಹಾಕಿಕೊಂಡು ಪಕ್ಕದಲ್ಲಿ
ಪಕ್ಕದಲ್ಲಿ ಏನೆಲ್ಲ ಕೇಳಿರ್ತೀವಿ ನಾವು, ಯಾವುದು ಆಂಟಿ ಪರ್ಸನಲ್ ಮೈನ್ ಅಂತ ಹೇಳಿ ಬಾಂಬ್ಗಳನ್ನ ಕೇಳಿರ್ತೀವಿ. 5 kg ಜಾಸ್ತಿ ತೂಕ ಬಿದ್ದರಿಗಿನ ಅದೇನಾಗುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ. ಹೇಗಾದ್ರೂ ಮಾಡಿ ನಮ್ಮ ದೇಶದ ಒಳಗಡೆಗೆ ನುಗ್ಗಿ ದೇಶದ ಒಳಗಡೆಗೆ ಶಾಂತಿಯನ್ನು ಕದಡುವುದೇ ಅವರ ಉದ್ದೇಶ ಆಗಿರುತ್ತೆ. ಅದು ಅವರ ಉದ್ದೇಶ ಆಗಿರುತ್ತೆ. ನಾವೇನ್ ಮಾಡ್ತೇವೆ ಗೊತ್ತಾ, ಹೇಗಾದ್ರೂ ಮಾಡಿ ನಮ್ಮ ಪ್ರಾಣಗಳು ಹೋದ್ರ ಚಿಂತೆ ಇಲ್ಲ, ನಮ್ಮ ದೇಶದ ಒಳಗಡೆಗೆ ಅಂತ ಒಂದು ಕ್ರೂರ ಮೃಗಗಳು ಬರುವುದು ಬೇಡ, ಮನುಷ್ಯ ರೂಪದ ಕೂಡ ತಿಮ್ಮಕ್ಕ ನಾಯಿ ನರಿ ಕಾಗಿ ದುಡ್ಡು ಕೂಡ ಬರಕಲ್ಲ. ಅರ್ಥವಾಯ್ತು? ಅಂತ ದುರ್ಗಮ ಪ್ರದೇಶಗಳು ಏನಪ್ಪಾ ದೇಶ ಕಾಯ್ದಂದ್ರಿಗಿನಾಗಿ LOC ನೋಡಿದ್ರೆ ನಿಜವಾದ ಅನುಭವ ಆಗುತ್ತೆ. ಇಲ್ಲೆಲ್ಲ ಒಂದು ಮಂತ್ರಿ ಅವರು ಇವರು MP MLA ಗಳು ಇರ್ತಾರಲ್ಲ, ಇವರೆಲ್ಲ 5 ವರ್ಷ ಮಿಲಿಟರಿ ಸರ್ವಿಸ್ ಆಗಿ ದೇಶಕ್ಕಾದವ್ರಿಗೆ ಮಾತ್ರ ಎಲಿಜಿಬಲ್ ಇರ್ತಾವ. ಅವಾಗ MMG ಅಂತೀವಿ, LMG ಅಂತೀವಿ. ಅರ್ಥವಾಯ್ತು? ಇನ್ನು ರಾತ್ರಿ ಬ್ಯಾನಾಕ್ಯುಲರ್ ಅಂತ ಇರ್ತದೆ. ಆ ರಾತ್ರಿ ನೈಟ್ ವಿಷನ್ ಬ್ಯಾನಾಕ್ಯುಲರ್ ನೈಟ್ ಶೂಟ್ ಮಾಡಿದ್ರೆ ಕೂಡ ನಮ್ಮ ಮೇಲೆ ಯಾವುದೇ ರೀತಿಯಿಂದ ಇದಿರಲ್ಲ. ಯಾಕಂದ್ರೆ ನಾವು ಇರೋದೇ ದೇಶಕ್ಕಾಗಿರಲ್ಲ, ನಮ್ಮನ್ನು ಇಟ್ಟಿರೋದೇನೆ ದೇಶಕ್ಕಾಗಿ. ದೇಶದ ಒಳಗೆ ಅಂತೀವಿ ರೌಂಡ್ಗಳನ್ನ, ಬಂದೂಕಿನ ಗುಂಡುಗಳು ಇರ್ತವೆ. ಬಂದೂಕ್ ಇರ್ತಲ್ಲ, ಬಂದೂಕಿನ ಗುಂಡುಗಳಿಗೆ ಬೆಂಡೋಲಿಯರ್ ಅಂತ 250 9 ತಿಂಗಳು ಹೆಂಗ್ ಕಾಪಾಡ್ತಾಳೆ. ಅದ್ರಂಗ ಇಲ್ಲಿ ಕುಂತ್ಕೊಂಡಿದಾರಲ್ಲ ಪುಣ್ಯಾತ್ಮರು, ತಮ್ಮ 20 ವರ್ಷ 21 ವರ್ಷ 22 ವರ್ಷ 23 ವರ್ಷ 25 ವರ್ಷ ಈ ನನ್ನ ಪುಣ್ಯ ಭೂಮಿಯನ್ನು ರಕ್ಷಣೆ ಮಾಡಿ ಬಂದಿದ್ದೀವಿ ನಾವು. ಗರ್ಭಿಣಿ ತಾಯಿ ಅದು ಹೇಗೆ ಅಂತ ಕೂಡ ನಾವು ಅದರಲ್ಲಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಮೊದಲು ನಾವು ಫೈರ್ ಮಾಡಲ್ಲ, ಆ ಕಡೆಯಿಂದ ಫೈರ್ ಮಾಡ್ತೀವಿ ಅಂದಾಗ ನಾವು ಫೈರ್ ಮಾಡ್ತೀವಿ. ಅಥವಾ ಆಯ್ತು? ಯಾಕಂದ್ರೆ ನಾವು ಆ ದೇಶ ಒಳಗೆ ನಾವು ಬಿಡೋದಿಲ್ಲ, ಅದು ನಮ್ಮ ಸಿದ್ಧಾಂತ. ಅಥವಾ ಆಯ್ತಲ್ಲ, ನಾವು ಆ ಕಡೆಗೆ ಹೋಗೋದಿಲ್ಲ, ಆ ಕಡೆಯಿಂದ ಬಂದ್ರೆ ನಾವು ಬಿಡೋದಿಲ್ಲ. ಇಲ್ಲಿ ದೇಶ ಮೇಲೆ ನಾವೆಲ್ಲ ಹೋಗ್ತವಲ್ಲ, ಇವು ಅವಾಗ ಜಾಯಿಂಟ್ ಆಪರೇಷನ್ ಅಂತ ಮಾಡ್ತೀವಿ, LRP ಅಂತ ಮಾಡ್ತೀವಿ. LRP ಅಂದ್ರೆ ಲಾಂಗ್ ರೂಟ್ ಪೆಟ್ರೋಲಿಂಗ್. ಮತ್ತೆ ನಾವು ಅವ್ರು ಸೇರ್ಬಿಟ್ಟು ಜಾಯಿಂಟ್ ಪೆಟ್ರೋಲಿಂಗ್ ಮಾಡ್ತೀವಿ, ಜಾಯಿಂಟ್ ಆಪರೇಷನ್ಸ್ ಮಾಡ್ತೀವಿ. ಆದಾಗ ಯಾರಿಗನ ಸೆಲ್ಯೂಟ್ ಬಿಡ್ಬೇಕಂದ್ರೆ ಬರಕಲ್ಲ, ಕೈ ಹಿಂಗಾಗಿರುತ್ತೆ, ಕೈ ಬೆರಳುಗಳೆಲ್ಲ ಹಿಂಗಾಗಿಬಿಟ್ಟಿರ್ತಾವ. ಹಿಂಗ ಅವಾಗ ಏನ್ ಮಾಡ್ತೀವಿ ಗೊತ್ತಾ, ಅನ್ನ ಬಿಸಿ ಬಿಸಿ ಅನ್ನ ಇರ್ತಲ್ಲ, ಅನ್ನದಾಗ ಕೈ ಬಟ್ಟಿ ಬಿಸಿನೀರಿನಾಗ ಹಿಂಗ ಹಿಂಗ ಹಿಂಗೆ ಪುಷ್ ಮಾಡಿಕೊಂಡು ನಂತರ ಕೈ ಬೆರಳೆಲ್ಲ ಸರಿ ಆದ್ಮೇಲೆ ಆಮೇಲೆ ಊಟ ಮಾಡ್ತೀವಿ. ಅರ್ಥವಾಯ್ತಾ? ನೀವೆಲ್ಲ ಬರೀ ಸಿನಿಮಾಗಳನ್ನ ಧಾರಾವಾಹಿಗಳನ್ನ ನೋಡೋದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಿ. ಈ ನನ್ನ ಪುಣ್ಯಭೂಮಿಯ ರಕ್ಷಣೆ ಮಾಡಿರ್ತಕ್ಕಂಥ ಈ ಪುಣ್ಯಾತ್ಮಕ ಕಥೆಗಳು ಹೆಂಗಿದಾವ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಅರ್ಥ ಆಗ್ಲಿ ಮಕ್ಕಳೇ. ಅರ್ಥವಾಯ್ತು? ಯಾಕಂದ್ರೆ ಏನಾಗಿ ನೀವು ಕೂಡ ಈ ಭಾರತದ ಪ್ರಜೆಗಳು ತಾನೇ, ನಿಮ್ಗೆ ಕೂಡ ಈ ತರ ಒಂದು ನಮ್ಮ ಕರ್ನಾಟಕದಲ್ಲಿ ನೋಡಿ ಈ ವರ್ಷ ಫುಲ್ ಮಳೆ ಆಗಿದೆ. ಭಾರತ್ ಮಾತಾ ಕಿ ಈ ರೀತಿ ಆಗಿರ್ತಕ್ಕಂಥದ್ದು LOC. ಇದೇ LOCಯಲ್ಲಿ ನಾನಿರ್ಬೇಕಾದ್ರೆ 2005ರಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ತಾಕು ನಮಗೆ ವಿಷಯ ಗೊತ್ತಾಗ್ಲಿಲ್ಲ. 72 ತಾಸು ನಂತರ, ಯಾಕಂದ್ರೆ ನಿಮ್ಮ ಪಾಠ ಆಗ್ತಾ ಇದೆ, ನಾವು LOCಯಲ್ಲಿ ಇದ್ದೀವಿ, ಅಲ್ಲಿ ಯಾವುದೇ ಒಂದು ಟೆಲಿಫೋನ್ ಕಮ್ಯುನಿಕೇಶನ್ ಇಲ್ಲ, ಈಗಿನ ತರ ಮೊಬೈಲ್ ದುನಿಯಾ ಅಲ್ಲ, ವಿಮಾನಗಳ ಹಾರಾಟ ಕೂಡ ಆಗಿಲ್ಲ. ಅರ್ಥವಾಯ್ತು? ನಂತರ ಒಂದು ಟೆಲಿಕಾಮ್ 3 ದಿನ ಆಗುತ್ತೆ. ಆ 3 ದಿನದ ನಂತರ ನಾವು ನಮ್ಮ ಹೆಡ್ ಕ್ವಾರ್ಟರ್ಗೆ ಇಳಿದು ಕೆಳಗಡೆ ರಥಕ್ಕೆ ಹೋಗ್ತಾ ಇರ್ತೀವಿ. ಅವಾಗ ಕೆಲವೊಂದು ನಮ್ಮ ಸಹಚಾರರು ಕೇಳ್ತಾರೆ, अरे शेख साहब क्या जिंदगी यार आपका, हाँ 3 दिन के बाद घर में जो पिताजी गुजर गए हैं उसके बाद आपको पता चल रहा है ಅಂತಾರೆ. ಅಂದ್ರೆ 3 ದಿನಗಳ ನಂತರ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ನಂತರ ವಿಷಯ ಗೊತ್ತಾಗ್ತಾ ಇದೆ, ಏನಪ್ಪಾ ನಿಮ್ಮ ಜೀವನ ಅಂತ ಅಂತಾರೆ. ಅವಾಗ ನಾನು ಅವ್ರಿಗೆ ಹೇಳಿದೆ, ಏನ್ ಹೇಳಿದೆ ಗೊತ್ತಾ, साहब कोई बात नहीं है, मेरा पिताजी 3 दिन है ना, मेरे 3 दिन के बाद तो पता चल रहा है, यदि मुझे 3 दिन पहले ही पता चल जाता अंद्रिगिनाಗಿ ನನಗೆ 3 ದಿನ ಮುಂಚೆ ಗೊತ್ತಾಗಿದ್ರಿಗಿನಾಗಿ ಈ ನನ್ನ ಪುಣ್ಯ ಭೂಮಿಯ ಸೇವೆ ಬಂದ್ರಿಗಿನಾಗಿ ಆಗಿನ ಸಮಯದಲ್ಲಿ 118 120 ಕೋಟಿ ನನ್ನ ಪುಣ್ಯ ಭೂಮಿಯ ಒಳಗಡೆ ಇರತಕ್ಕಂತ ದೇಶದ ಭಾರತೀಯರು ಇದಾರಲ್ಲ, ಅವರನ್ನ ಕಾದೆ ಅಂತಕ್ಕಂತ ಒಂದು ನನ್ನಲ್ಲಿ ಇದೇನಿದೆ ಅಲ್ಲ ಗರ್ವ, ಅದು ಎಲ್ಲದಕ್ಕಿಂತ ದೊಡ್ಡ ಸಾರ. ಅಷ್ಟಕ್ಕೆ ಸಾಕು ನನಗೆ. ಅರ್ಥ ಏನಂದ್ರಿಗಿನಾಗಿ ದೇಶ ಕಾಯ್ತಕ್ಕಂಥವ್ರ ಹತ್ರ ಆ ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಭಾವನೆಗಳಿರ್ತಾವೆ ವಿದ್ಯಾರ್ಥಿಗಳು. ಅರ್ಥ ಆಯ್ತು? ಆ ಮನಸ್ಸಿನ ಒಂದು ಗಟ್ಟಿತನ ಕೂಡ ಇರ್ತವೆ. ನಿಮಗೆ ಹಾಲವಾಯ್ತು ಅಂದ್ರಿಗಿನ ಸಹಿಸಿಕೊಳ್ಳಕ್ಕಾಗಲ್ಲ. ಮನೆಯಲ್ಲಿ ಏನಾದ್ರೆ ಏನ್ ಕೇಳಕ್ಕೆ ಮನುಷ್ಯರಲ್ಲ ಅಂತ ಇನ್ನೊಬ್ಬ ಕೇಳ್ತಾರೆ. ಅರ್ಥ ಆಯ್ತು? ನಾವು 3 ದಿನ ನಮ್ಮ ತಂದೆ ತೀರ್ಕೊಂಡು 3 ದಿನ ಆದ್ಮೇಲೆ ಕೂಡ ನಾವು ನಮ್ಮ ಮನೆಗೆ ಬಂದ್ರೆ ಕೂಡ ನಮ್ಮ ಎದೆ ಕೂಡ ಹಾಕಿರ್ತಾರೆ ನೋಡಿ ಜಾಗಗಳನ್ನ. 30 40 30 50 20 30 ಪ್ಲಾಟ್ಗಳು ಮಾಡಿರ್ತಾರೆ ನೋಡಿ, ಅಲ್ಲೆಲ್ಲ ಕಲ್ವಣಿ ಇರ್ತಾರೆ ನೋಡಿ. ಅದೇ ರೀತಿ ಸೇಮ್ ಭಾರತದ ಒಂದು ಗಡಿಯಲ್ಲಿ ಇರುತ್ತೆ, ಅವುಗಳಲ್ಲಿ 4 ಪ್ರಕಾರ ಇರ್ತವೆ. ಪಿಲ್ಲರ್ಗಳಂತ್ವಿ. ಏನಂತ ನಾವು ಭಾರತದ ಗಡಿ ರೇಖೆಯನ್ನು ನಿರ್ಧರಿಸತಕ್ಕಂಥ ಒಂದು ನಾವೇನು ಕಟ್ಟಡಗಳಿಗೆ ಏನಂತ ನಾವು ಪಿಲ್ಲರ್ ಅಂತ್ವಿ. ಅವಾಗ ಆ ಪಿಲ್ಲರ್ಗಳಿಗೆ ಮತ್ತೊಂದು ಶಬ್ದ ಏನಂದ್ರೆ IBP. ಏನ್ ಹೇಳಿ ಮಾಡಿ ಎಲ್ಲರೂ IBP. ಹಾಗಾದ್ರಿಗಿನಾಗಿ ಆ ಇಂಟರ್ನ್ಯಾಷನಲ್ ಬೌಂಡರಿ ಪಿಲ್ಲರ್ ಎಷ್ಟು ಪ್ರಕಾರ ಗೊತ್ತಾ? 4 ಪ್ರಕಾರ: ತ್ರಿಭುಜಾಕಾರ, ಚತುರ್ಭುಜಾಕಾರ, ಬ್ರಹ್ಮಾಕಾರ ಮತ್ತು ರಿವರೈಟ್ ಪಿಲ್ಲರ್. ಐಸೆ ರಿಪೀಟ್ ಆಗಿ ಎಲ್ಲರೂ ಹೇಳಿ,
ತ್ರಿಭುಜಾಕಾರ, ಚತುರ್ಭುಜಾಕಾರ, ಬ್ರಹ್ಮಾಕಾರ, ರಿವರೈನ್ ಪಿಲ್ಲರ್. ಈ ಪಿಲ್ಲರ್ಗಳು ಭೂಮಿ ಮೇಲೆ ಇರ್ತವೆ ಮೂರು: ತ್ರಿಭುಜಾಕಾರ, ಚತುರ್ಭುಜಾಕಾರ ಮತ್ತು ಮತ್ತೊಂದು ನಮ್ಮ ನೆರೆ ರಾಷ್ಟ್ರಗಳು ಎಲ್ಲೆಲ್ಲಿ ವಾಟರ್ ರಿವರೈನ್ ಈ ನೀರನ್ನು ಹಂಚ್ಕೊಳ್ತವಲ್ಲ ನದಿಗಳಿಗೆ, ಭಾರತ ಬಾಂಗ್ಲಾದೇಶದ ಮಧ್ಯೆ, ಭಾರತ ಮತ್ತು ಪಾಕಿಸ್ತಾನ. ಓಕೆ, ಈ ಪ್ರತಿ ಪಿಲ್ಲರ್ಗಳ ಮೇಲೆ ಒಂದು ಕಡೆಗೆ ಇಂಡಿಯಾ ಅಂತ ಬರ್ತಿದ್ರೆ ಮತ್ತೊಂದು ಕಡೆಗೆ ಪಾಕಿಸ್ತಾನ, ಒಂದ್ ಕಡೆಗೆ ಇಂಡಿಯಾ ಅಂತ ಬರೆದ್ರೆ ಮತ್ತೊಂದು ಕಡೆಗೆ ಚೀನಾ, ಇನ್ನು ಒಂದ್ ಕಡೆಗೆ ಇಂಡಿಯಾ ಅಂತ ಇನ್ನೊಂದ್ ಕಡೆ ಪಾಕಿಸ್ತಾನ ಅಂತ ಬರ್ತಿದ್ದಾನೆ. IND ಅಂದ್ರೇನು? PAK ಅಂದ್ರೆ ಇದರ ಮಧ್ಯದಲ್ಲಿ ನೋಡಿ, ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಳಿ. ಈ ಪಿಲ್ಲರ್ ಪಕ್ಕದಲ್ಲಿ ಏನಿದೆ ನೋಡಿ, ಈ ಪಿಲ್ಲರ್ ಕಾಣ್ತಾ ಇದೆ, ನಂಬರ್ ಇದೆ ತಾನೆ. ಪ್ರತಿ ಪಿಲ್ಲರ್ ಮೇಲೆ ಕೂಡ ನಂಬರ್ ಇರುತ್ತೆ. ಇದರ ಪಕ್ಕದಲ್ಲಿ ಒಂದು ದಾರಿ ಇರುತ್ತೆ. ಯಾವ ಪಕ್ಕದಲ್ಲಿ? ಪಿಲ್ಲರ್ ಪಕ್ಕದಲ್ಲಿ. ಆ ದಾರಿಗೆ ಏನಂತಾರೆ ಗೊತ್ತಾ? ಜೀರೋ ಲೈನ್ ಅಂತೀವಿ. ಏನಂತ ನಾವು? ಅದರಂಗ ಆ ಪಿಲ್ಲರ್ಗಳು ಭಾರತ ಮತ್ತು ಈ ಲೈನು, ಇದು ಭಾರತ ಜೀರೋ ಲೈನ್, ಅದು ಮಯನ್ಮಾರ್ ಜೀರೋ ಲೈನು, ಇದು ಭಾರತದ ಜೀರೋ ಲೈನ್, ಅದು ಬಾಕಿ ಇದು. ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಜೀರೋ ಪಿಲ್ಲರ್ಗಳ ಪಕ್ಕದಲ್ಲಿರ್ತಕ್ಕಂಥ ಒಂದು ದಾರಿಗೆ ಕಾಣ್ತಾ ಇದ್ದೀವಿ ನಾವೆಲ್ಲ ತಿರುಗಾಡ್ತಾವ, ಅದೇ ಜೀರೋ ಲೈನ್ ಅಂತೀವಿ. ನೀವು ಇನ್ನೊಂದು ಸಿನಿಮಾಗಳಲ್ಲಿ ನೋಡ್ಕೊಂಡು ಮೂರ್ತಿ ನೋಡ್ಕೊಂಡು ಭಾರತ ಮಾಡ್ರಿ, ಇದೇನೇ ಮೇನು. ಇದನ್ನ ದಾಟಿ ಹೋದ್ರೆ ನಾವು ಪಾಕಿಸ್ತಾನಕ್ಕೆ ಹೋದಂಗ, ಇದನ್ನ ದಾಟಿ ಹೋದ್ರೆ ನಾವು ನೇಪಾಳಕ್ಕೆ ಹೋದಂಗ, ಇದನ್ನ ದಾಟಿ ಹೋದ್ರೆ ನಾವು ಚೀನಾಕ್ಕೆ ಹೋದಂಗ, ಇದನ್ನ ದಾಟಿ ಹೋದ್ರೆ ನಾವು ಮಯನ್ಮಾರಿಗೆ ಹೋದಂಗ, ಇದನ್ನ ದಾಟಿ ಹೋದ್ರೆ ಕೂಡ ನಾವು ಇನ್ನೊಂದು ದೇಶಕ್ಕೆ ಹೋದಂಗ. ಮತ್ತೆ ಮುಳುಗಟ್ಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಚೆನ್ನಾಗಿ ಗಮನ ಇಟ್ಕೊಳ್ಳಿ. ನಿಮ್ಮಲ್ಲಿ ಇರ್ತಕ್ಕಂಥ ಕನ್ಫ್ಯೂಷನ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಈ ಕಾಲೇಜಲ್ಲಿ ಬಂದಿದ್ದೀವಿ, 30 ಕಿಲೋಮೀಟರ್ ಅಪ್ ಮಾಡ್ತಾ ಇದೀವಿ. ಯಾಕಂದ್ರೆ ನಿಮಗೆ ಎಷ್ಟೋ ವಿದ್ಯಾರ್ಥಿಗಳಿಲ್ಲ. ಅದಕ್ಕೋಸ್ಕರ ಈ ರಾಷ್ಟ್ರದ ರಕ್ಷಣೆಯ ಬಗ್ಗೆ ನಿಮಗೆ ಗೊತ್ತಾಗಲಿರ್ತಕ್ಕಂಥದ್ದು ತಿಳಿಯೋದಾಗಿ ಬಂದಿದೆ. ಓಕೆ, ಮುಳುಗಂತಿ ಇರುತ್ತೆ. ಮುಳುಗಂತಿ ಹೆಂಗಿರುತ್ತೆ ಅಂದ್ರೆ, ಮುಳುಗಂತಿ ಎಷ್ಟಡಿ ಇರುತ್ತೆ ಗೊತ್ತಾ? 12 ಅಡಿ ಇರುತ್ತೆ. ಎಷ್ಟಡಿ ಇರುತ್ತೆ? 12 ಅಡಿ ಇರುತ್ತೆ. ಇಲ್ಲಿದೆ ನೋಡಿ ಮುಳುಗಂತಿ, ಇದರಲ್ಲಿ ನಮ್ಮದೇ ಫೋಟೋ ಇದೆ. ಓಕೆ, ಈ ಮುಳುಗಂತಿ ಏನಿದೆ ಅಲ್ಲ, ಈ ಮುಳುಗಂತಿಗೆ ಪಾಕಿಸ್ತಾನಕ್ಕೆ ಏನ್ ಸಂಬಂಧ ಇಲ್ಲ, ಈ ಮುಳುಗಂತಿಗೆ ಬಾಂಗ್ಲಾದೇಶಕ್ಕೆ ಏನ್ ಸಂಬಂಧ ಇಲ್ಲ. ಇದು ಈ ಮುಳುಗಂತಿ ಏನು ಗೊತ್ತಾ? ಭಾರತ ತನ್ನ ರಕ್ಷಣೆಗಾಗಿ, ತನ್ನ ಹೆಚ್ಚುವರಿ ರಕ್ಷಣೆಗಾಗಿ ತಡೆಗೋಡೆಯಂತೆ ತಾನು ನಿರ್ಮಿಸಿಕೊಂಡಿರತಕ್ಕಂಥ ತಡೆಗೋಡೆಯೇ ಹೊರತು ಆ ದೇಶಕ್ಕೆ ನಮಗೆ ಸಂಬಂಧ ಇಲ್ಲ. ಆ ದೇಶಕ್ಕೆ ನಮಗೆ ಏನ್ ಸಂಬಂಧ ಗೊತ್ತಾ? ಇದೇ ಬೌಂಡ್ರಿ ಪಿಲ್ಲರ್. ಅರ್ಥಾಯ್ತಾ? ಇದು ಏನನ್ನ ಮುಕ್ಕಾಯ್ತಂದ್ರೆ ನಾವು ಕೇಳ್ಬೋದು, ನೋಡ್ಬಾರ್ದು ಹಾಗೆ ವಾಪಸ್ ಕೊಟ್ಬಿಡ್ರಿ ಕೇಳ್ರಿ. ಅರ್ಥಾಯ್ತು? ಇಲ್ಲಿಂದ ಈ ತರ ಮುಳುಗಂತಿ ಎಷ್ಟು ದೂರ ಇರ್ತದೆ? 200 ಮೀಟರ್ ಇರುತ್ತೆ. ಈ ಮುಳುಗಂತಿ ಭಾರತದ್ದೇ, ಇದನ್ನು ಬೇರೆ ಯಾವ ದೇಶಕ್ಕೂ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಈ ಮುಳುಗಂತಿ ಪಕ್ಕದಾಗ ನಾವೀಗ ಅಲ್ಲಿ ಲೈಟ್ ಕಂಬಗಳು ಇರ್ತಾವೆ. ಏನಿರ್ತಾವೆ? ಈ ಲೈಟ್ ಕಂಬಗಳಿಗೆ BFL ಅಂತಾರೆ. ಏನಂತಾರೆ? BFL ಫುಲ್ ಏನು? ಬಾರ್ಡರ್ ಫ್ಲಡ್ ಲೈಟ್. ಏನಪ್ಪ? ಏನಮ್ಮ? ಚೆನ್ನಾಗಿ ನೀವು ಏನಾದ್ರೂ ಕಾಲೇಜ್ ಮುಖಾಂತರ ನೀವೇನಾದ್ರೂ ಭಾರತ ಮೇಲೆ ನಂಬರ್ಗಳು ಬಂದಿರುತ್ತೆ. ಅದಾಯ್ತು. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಮ್ಮ? 1 ಕಿಲೋಮೀಟರ್ಗೆ ಎಷ್ಟು ಮೀಟರ್? ಜೋರಾಗಿ ಹೇಳಮ್ಮ. 1000 ಮೀಟರ್. ಅರ್ಧ ಕಿಲೋಮೀಟರ್ ಅಮ್ಮ 500 ಮೀಟರ್ ಅಲ್ವಾ? ನಮಗೆ ಲಾಟ್ರಿ ಹತ್ತೀವಿ. ನಾವು ಎಲ್ಲಿ ಡ್ಯೂಟಿಗೆ ಹೋಗ್ತಂತ ನಮಗೆ ಗೊತ್ತಿರಕಲ್ಲ. ಡ್ಯೂಟಿಗೆ ಹೋಗ್ಬೇಕಾದ್ರೆ ಭಾರತದ ಯಾವುದೇ ಒಂದು ನೋಟು ಅಂದ್ರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ನೋಟ್ಗಳು ನಮ್ಮ ಹತ್ರ ಇರೋದಿಲ್ಲ. ಕಾನೂನು ಪ್ರಕಾರವಾಗಿ ನಮ್ಮ ಹತ್ರ ಯಾವುದೇ ಒಂದು ಮರ್ತಿಟ್ಕೊಂಡ್ರೆ ಆಮೇಲೆ ಬೇರೆ ಯಾವುದೇ ಒಂದು ನೋಟನ್ನ ಕೂಡ ಕೊಡಬಾರ್ದು. ಯಾಕೆ ಇಟ್ಕೊಳ್ಬಾರ್ದು ಅಂತಂದ್ರಿಗಿನಾಗಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ನೋಟು ಏನಾದ್ರೂ ಪರಮ ಪಾಕಿಸ್ತಾನ ಹೋದ್ರಿಗಿನಾಗಿ ಅಲ್ಲೆಲ್ಲ ನಕಲಿ ನೋಟಗಳ ಅವಳಿ ಸೃಷ್ಟಿ ಮಾಡಿ ನಮ್ಮ ಗಲಾಟೆ ಹತ್ತಿಸಿ ಅಂತ ನಮ್ಮ ಒಂದು ಡಬ್ಬೆ ಹಾಕ್ಬಿಟ್ಟು ಹಿಂಗ ತೆಗಿತೀವಿ, ಹಿಂಗ ಎತ್ತೀವಿ. 3 ನಂಬರ್, ಅವ್ರದ್ದು 5 ನಂಬರ್, ಇವ್ರ 4 ನಂಬರ್ ಹಿಂಗ ಹೋಗ್ತದೆ. ಅಥವಾ ಆಯ್ತಾ? ಇಲ್ಲಿ ಭಾರತದಲ್ಲಿ ನಾವು ಯಾವ OP ಟವರ್ ಅಂತೀವಿ. ಏನಂತೀವಿ? ಏನಂತಪ್ಪ? OP ಅಂದ್ರೆ ಅಬ್ಸರ್ವೇಷನ್ ಪೋರ್ಟ್. ಎಲ್ಲರೂ ಹೇಳಿ, OP ಅಂದ್ರೇನು? ಅಬ್ಸರ್ವೇಷನ್ ಪೋರ್ಟ್ ಅಥವಾ ಅಬ್ಸರ್ವೇಷನ್ ಪಾಯಿಂಟ್. ಇದರ ಮೇಲೆ ನಾವು ಇಬ್ಬಿಬ್ರು ಡ್ಯೂಟಿ ಮಾಡ್ತೀವಿ. ಒಬ್ಬರು ಮೇಲ್ಗಡೆ ಕುಂತ್ಕೊಂಡಿರ್ತೀವಿ, ಒಬ್ಬರು ಕೆಳಗಡೆ ಕುಂತ್ಕೊಂಡಿರ್ತೀವಿ. ಏನ್ ಮಾಡ್ತೀವಿ? ಒಬ್ರು ಮೇಲ್ಗಡೆ ಕುಂತ್ಕೊಂಡಿರ್ತೀವಿ, ಒಬ್ರು ಕೆಳಗಡೆ ಕುಂತ್ಕೊಂಡಿರ್ತೀವಿ. ಮೇಲ್ಗಡೆ ಕುಂತ್ಕೊಂಡಿರೋನು ಬ್ಯಾನಕುಲರ್ ನೋಡ್ತಾ ಇರ್ತಾನೆ. ನನ್ನ ಮಾತು ಅವನ ಹತ್ರ ಒಂದು ವೈರ್ಲೆಸ್ ಸೆಟ್ ಇರುತ್ತೆ. ಅರ್ಥ ಆಯ್ತಾ? ಅವನು ಅವಾಗ ಏನ್ ಮಾಡ್ತೀವಿ ಗೊತ್ತಾ? ನಾವು ಈ ಜಮ್ಮು ಕಾಶ್ಮೀರ ಅಂತವೆಲ್ಲ ಮೋಸ್ಟ್ ಸೆನ್ಸಿಟಿವ್ ಪ್ಲೇಸಸ್ ಅಲ್ಲಿ, ಜಮ್ಮುನಲ್ಲಿ, ಆಮ್ಯಾಗ ಪಂಜಾಬ್, ಜಮ್ಮು ಕಾಶ್ಮೀರದಾಗ ಪ್ರೀತಿಯ ಮಕ್ಕಳೇ, ತಿಂಗಳಲ್ಲಿ ಎಷ್ಟು ದಿನಗಳು? 30 ದಿನಗಳಲ್ಲ, 30 ದಿನಗಳಲ್ಲಿ 30 ಸಲನೂ ಟ್ರೈ ಮಾಡ್ತಾರೆ ಅವರು. ಇಂಡಿಯಾದಾಗ ಬರಾಕ 50 ಸಲನೂ ಮಾಡ್ತಾರೆ, ಒಂದೊಂದ್ಸಲ 15 ಸಲನೂ ಟ್ರೈ ಮಾಡ್ತಾರೆ. ಈ ಕಡೆ ಗಿಡಗಳು ಅಳ್ಳಾಡ್ತಾವ,
ಈ ಕಡೆಗೂ ಅಲ್ಲಾಡ್ತಾವ, ಮಧ್ಯದಲ್ಲಿ ಅಲ್ಲಾಡ್ತಾ ಇಲ್ಲ. ಆಮೇಲೆ ನೋಡಿದ್ವಿ ಯಾಕಂದ್ರೆ ಈಗ ಅವಾಗ ಏನಾಗುತ್ತೆ ಗೊತ್ತಾ, ಆ ಕಡೆಗೆ ಒಬ್ಬನು ನುಸುಳಿ ಬರ್ತಾ ಇರ್ತಾನೆ, ಈ ಕಡೆಗೆ ಒಬ್ಬನು ನುಸುಳಿ ಬರ್ತಾ ಇರ್ತಾನೆ, ಇಬ್ರು ನಾಲ್ವರು. ಆಮೇಲೆ ಅವರು ಅಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳನ್ನ ಕಟ್ ಮಾಡ್ಕೊಂಡು ತಮ್ಮ ಮೈ ಮೇಲೆ ಎಲ್ಲ ಹಾಕೊಂಡಿರ್ತಾರ. ಯಾಕಂದ್ರೆ ನೋಡ್ತಾವಲ್ಲ ಅವಾಗ ಏನ್ ಅಬ್ಸರ್ವ್ ಮಾಡ್ತಾರೆ ಗೊತ್ತಾ ಮಕ್ಕಳೇ, ಆ ಹುಲ್ಲು ಏನಿದೆ ಅಲ್ಲ ಬೆಳೆದ ಅದು ಏನು ಶೇಕ್ ಆಗ್ತಾ ಇರ್ತಲ್ಲ, ಆ ಹುಲ್ಲು ಒಣಗಿದ್ದು ಹಸಿದು. ಅದಕ್ಕೆ ಏನ್ ವ್ಯತ್ಯಾಸ ಅಂತ ನೋಡ್ತೀವಿ. ಈಗ ಯಾರಾದ್ರೂ ಕಟ್ ಮಾಡಿರ್ತಕ್ಕಂಥ ಮೇವಿಗೆ ಚೆನ್ನಾಗಿರ್ತಕ್ಕಂಥ ಮೇವು ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಹಸಿರಾಗಿರುತ್ತೆ, ಇದು ಸ್ವಲ್ಪ ಒಣಗಿರುತ್ತೆ. ಇಲ್ಲಾಂದ್ರೆ ಎಲೆಗಳಾದ್ರೂ ಬಾಡಿ ಹೋಗಿರ್ತಾರೆ. ಅರ್ಥಾನ? ಅವಾಗ ಆ ಬ್ಯಾನಕೋಲದಿಂದ ಅಬ್ಸರ್ವ್ ಮಾಡಿಬಿಟ್ಟು ನಮಗೆ ಗೊತ್ತಾಗುತ್ತೆ, ಓಹೋ ಯಾರೋ ಒಂದು ಇಬ್ರು ಮೂವರು ಉಗ್ರವಾದಿಗಳು ನಮ್ಮ ದೇಶದ ಒಳಗಡೆಗೆ ಟ್ರೋಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ, ಅವಾಗ ಬ್ಯಾನಕೋಲರಿಂದ ನೋಡಿದ ತಕ್ಷಣನೇ ಯಾವ ಉಗ್ರವಾದಿಗಳು ಬರ್ತಿದ್ದಾರೆ, ಯಾರನ್ನ ಕಾಲ್ತಾರೆ ಅಂತ ಹೇಳ್ತು ಹಂಗ ಇಲ್ಲ. ಪ್ರಧಾನಮಂತ್ರಿಗೆ ಗೊತ್ತಾಗಲ್ಲ, ಯಾವ ರಾಷ್ಟ್ರಪತಿ ಗೊತ್ತಾಗಲ್ಲ, ಅವ್ರವ್ರು ಎಸಿ ರೂಮ್ಗಳು ಇರ್ತಾರೆ, ಅವ್ರವ್ರು ರಾಜಕೀಯ ಮಾಡೋದ್ರಾಗೇನೆ ಜಾಸ್ತಿ ಬಿಜಿ ಇರ್ತಾರೆ. ದೇಶದ ಕಡೆ ಯಾವ ನನ್ನ ಮಕ್ಕಳಿಗೆ ಬೇಕಾಗಿರುತ್ತಲ್ಲಿ, ನಮ್ಮಂತ ಬಡ ಸಿಪಾಯಿಗಳಿಗೆ ಬೇಕು ಸಾಕು. ಯಾಕೆ ಹೇಳಿ, ನಮ್ಮ ಮೇಲೆ ನೀವು ನಿರ್ಭರ ಆಗಿರ್ತೀರಿ. ಒಬ್ಬ PI ಇಂದ ಹಿಡಿದು PM ವರೆಗೆ ಕೂಡ ದೇಶದ ಕಡೆ ಕಾಯ್ತಕ್ಕಂಥವ್ರು ನಮ್ಮಂತವ್ರು. ನಂದೇ ಫೋಟೋ ನೋಡಿ, ಜಮ್ಮುನಲ್ಲೇ ಇರೋದು. ಮೇಲ್ಗಡೆಗೆ ಏನ್ ಮಾಡ್ತಾನೆ ಗೊತ್ತಾ, ಕೆಳಗಡೆಗೆ ಅಂತಾನೆ, ಅರೆ 275 ನಂಬರ್ ಪಿಲ್ಲರ್ ಕೆ ಪಾಸ್ ಆಪ್ ಚಲಿ ಜಾವ್. ಅಂದ್ರೆ ಅಲ್ಲಿ ಪಿಲ್ಲರ್ಗಳ ಮೇಲೆ ನಂಬರ್ ಇರ್ತಾವ ಅಂತ ಹೇಳಿದ್ನಲ್ಲ, ಆ ಪಿಲ್ಲರ್ ಹತ್ರ ನೀನು ಬೇಗನೆ ಹೋಗ್ಬಿಡು ಅಂತ ನನ್ನ ತಕ್ಷಣ ಅವುಗಳನ್ನ ಕ್ರೋಲಿಂಗ್ ಅಂತ ಅದನ್ನ ಆ ತರ ಕ್ರೋಲಿಂಗ್ ಮಾಡ್ಕೊಂತ ಅವ್ನು ಮೇಲ್ಗಡೆಗೆ ಇರ್ತಕ್ಕಂಥ ಸಿಗ್ನಲ್ ಕೊಡ್ತಿರ್ತಾನೆ ಜಮ್ಮು ಕಾಶ್ಮೀರದಲ್ಲಿ. ಅವ್ರು ಚಲೆ ಜಾವು रुको उधर एक आदमी आ रहा है ಅಂತ ಅಂತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ಗೊತ್ತಾ, ಮೇಲ್ಗಡೆಗಿರೋನು ಕೆಳಗಡೆಗಿರೋನಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟ, ಅಲ್ಲಿ ಉಗ್ರವಾದಿಗಳು ಬರ್ತಾರೆ, ನೀನ್ ಈ ಕಡೆಗೆ ಹೋಗ ಅಂತ ಹೇಳ್ಬಿಟ್ಟು. ಎರಡನೇ ಇನ್ಫಾರ್ಮೇಶನ್ ಯಾರಿಗೆ ಕೊಡ್ತಾರೆ, ನಮ್ಮ ಎಲ್ಲಾ ಮಿಲಿಟರಿ ಕ್ಯಾಂಪ್ಗಳು ಏನ್ ಮುಳುಗತ್ತಿದ್ದಾವಲ್ಲ ಪಕ್ಕದಲ್ಲಿ ಏನೇ ಕ್ಯಾಂಪಸ್ಗಳು ಇರ್ತವೆ, ಆ ಕ್ಯಾಂಪಸ್ಗಳಿಗೆ BOP ಅಂತ. ಏನಂತೀವಿ? ಏನಂತಪ್ಪ? ಏನಂತ? 275ನೇ ಪಿಲ್ಲರ್ ಹತ್ರ ಸರ್ ಉಗ್ರವಾದಿಗಳು ಬರ್ತಾ ಇದ್ದಾರೆ, ನೀವು ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ, ಇದೇ ತರ ಈ ಕಡೆ ಎಲ್ಲ ಸಕಡಿಗೆ, ಆ ಕಡೆ ಸಿಕಡಿಗೆ, ಈ ಪಂಜಾಬ್ ಅಲ್ಲಿ, ಜಮ್ಮುನಲ್ಲಿ ಮತ್ತು ರಾಜಸ್ಥಾನದ ಕೆಲವೊಂದು ಪ್ರದೇಶಗಳಲ್ಲಿ ಹೆಂಗಿರ್ತದೆ ಮಾಹಿತಿ ಕೇಳಿದ್ರಿ ನಾವೆಲ್ಲ ನಮಗೆ. ಯಾಕೆ ಇಲ್ಲಿ ಗೋಡೆ ಇದೆಯಲ್ಲ, ಇಷ್ಟು ಗೋಡೆಗೆ ಎಂತಪ್ಪ ಒಂದು 4 ಹೆಜ್ಜೆ 3 ಹೆಜ್ಜೆ ಅಂತ, ಈ ಗೋಡೆ ಕೂಡ ಕಾಣಕ್ಕಲ್ಲ ನಮಗೆ. ಏನಾದ್ರೆ ಸರ್, ಈ ಗೋಡೆ ಕೂಡ ನಮಗೆ ಕಾಣಕ್ಕಲ್ಲ. ರಾತ್ರಿ 12:30 1 ಗಂಟೆ 2 ಗಂಟೆಗೆ ನಮ್ಗೆ ದೀಪ ಕೊಡಕ್ಕೆ ಬರ್ತಾರೆ ನಮ್ಮ BOP ಕ್ಯಾಂಪಸ್ ಕ್ಲಾಸ್. ಅವ್ರಿಗೆ ದಾರಿ ಕೂಡ ಕಾಣಕ್ಕಲ್ಲ ಅವ್ರ ಗಾಡಿಗಳಿಗೆ. ಅಷ್ಟೊಂದು ಮಂಜು ಬಂದಿರುತ್ತೆ ಮಕ್ಕಳೇ, ಅಷ್ಟೊಂದು ಇದು. ನಾವು 2-3 ಪ್ಯಾಂಟ್ ಹಾಕೊಂಡಿರ್ತೀವಿ, 3 ಸಾಕ್ಸ್ ಹಾಕೊಂಡಿರ್ತೀವಿ, ಸೆಟ್ ತಗೊಂಡು ಹೋಗಿರ್ತೀವಿ. ಈ ಕಡೆ ಸೆಟ್ ಮತ್ತೆ ನಮ್ಮ ಜವಾಬ್ದಾರಿ 200 ಮೀಟರ್ ಕಾಯ್ಬೇಕು. ಅದರೊಳಗಡೆ ಯಾರಾದ್ರೂ ಉಗ್ರವಾದಿಗಳು ಬಂದ್ರು, ಏನೇ ಒಂದು ಸ್ಮಗ್ಲಿಂಗ್ ಆಯ್ತು ಅಂದ್ರೆ ಕೂಡ ರಿಪೀಟ್ ಮಾಡಿ, ನಾಟಾ ACP FTT ಈ ಒಂದು ಹೆಸರು ನಾವು ಡ್ಯೂಟಿ ಮಾಡ್ತಕ್ಕಂಥವರ ಹೆಸರು. ಈ ಒಂದು ಹೆಸರಿನಲ್ಲಿ ನಾವು ಡ್ಯೂಟಿ ಮಾಡ್ತೀವಿ. ಅದರಲ್ಲಿ ಯಾವ ತರ OP ಡ್ಯೂಟಿ. ಅರ್ಥ ಆಯ್ತು? ಇದು ಇದೇ ತರವಾಗಿ ಅರ್ಥ ಆಯ್ತು? ಅದು ರಾತ್ರಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗಮನದಲ್ಲಿ ಇಟ್ಕೊಳ್ಳೋ ಅಂಶಗಳು ಏನಪ್ಪಾ ಅಂದ್ರೆ ಅತಿ ಹೆಚ್ಚಾಗಿ ಗೊತ್ತಾಯಿತು. ಇಲ್ಲಿ ಒಂದು 5 ವರ್ಷ ಮಾಡಿದ ನಂತರ ನಾನು ಪಂಜಾಬ್ ಅಲ್ಲಿ ಇದ್ದೆ, ರಾಜಸ್ಥಾನದಲ್ಲಿದ್ದೆ, ಗುಜರಾತ್ ಅಲ್ಲಿ ಇದ್ದೆ. ಪಂಜಾಬ್ ಅಲ್ಲಿ ಏನ್ ಗೊತ್ತಾ, ಉಗ್ರವಾದಿಗಳಿಗಿಂತ ಹೆಚ್ಚಾಗಿ ಅಲ್ಲಿ ಸ್ಮಗ್ಲಿಂಗ್ ಜಾಸ್ತಿ ನಡೆಯುತ್ತೆ. ಆ ಸ್ಮಗ್ಲಿಂಗ್ ವಸ್ತು ಅಲ್ಲಿ ಸ್ಮಗ್ಲಿಂಗ್ ಆಗುತ್ತೆ. ಅದರ ಹೆಸರೇನು ಗೊತ್ತಾ, ಅದರ ಹೆಸರೇನು ಕೇಳಿರ ನೀವು? ಎಲ್ಲ ಹೀರೋಯಿನ್ ಕೇಳಿರ್ತಾರೆ. ಹೆರಾಯಿನ್ ಅಂತ ಕೇಳಿರಾ? ಹೆರಾಯಿನ್ ಅಂತ ಹೆಸರು ಏನ್ ಹೇಳಿ ಸರ್? ನಾವೆಲ್ಲ ಹೀರೋಯಿನ್ ಅಂತ ಕೇಳಿದ್ವಿ, ಹೆರಾಯಿನ್ ಅಂತ ನೀವು ಮೊದಲೇ ತರ ಹೇಳ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಹೆರಾಯಿನ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಇನ್ನೊಂದು ಕೇಳಿ. ನನ್ನ ಪಕ್ಕದಲ್ಲಿ ಇನ್ನೊಂದು ಬಂದಿದ್ದಾನೆ ಗೋಪಾಲ ಅಂತ ಹೇಳಿ, 3 ಮಕ್ಕಳಿದ್ರು. ಅದಾಯ್ತು, ನಾವು ಡ್ಯೂಟಿ ಮಾಡ್ಬೇಕಾದ್ರೆ ಒಂದ್ಸಲ ಹುಡುಗರು ಸಿಟ್ಟಿದಾಯ್ತು. ನಮ್ಮಲ್ಲಿ ಬಂದೂಕು ಇಟ್ಕೊಂಡಿರ್ತಾವಲ್ಲ, ಬಂದೂಕಿನ ಮೇಲ್ಗಡೆಗೆ ಅದಕ್ಕೆ ಬ್ಯಾರಲ್ ಅಂತ. ಯಾವಾಗಲೂ ಸಾರ್ವಜನಿಗೆಲ್ಲ ನಿಮಗೆ ಗೊತ್ತಿಲ್ಲ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಿಡ್ಲು ಏನಿದೆಯಲ್ಲ, ಬಂದೂಕಿನ ಬ್ಯಾರಲಿಗೆ ಅಪ್ಪತ್ತಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅರ್ಥ ಆಯ್ತು? ಆದ್ರೆ ನಾವು ಬಂದೂಕಿನ ಓಡಾಡಲೇಬೇಕಲ್ಲ, ಅವನ ಮೂಮೆಂಟ್ ಅಲ್ಲಿ ನಾವು ಓಡಾಡಿಲ್ಲ, ಅವನಿಗೆ ಒಳಗಡೆಗೆ ಮನುಷ್ಯ ರಾಕ್ಷಸರ ಒಳಗಡೆ ಬರಕ್ಕೆ ಪ್ರಯತ್ನ ಪಡ್ತಾರಲ್ಲ ಉಗ್ರವಾದಿಗಳು, ಅದಕ್ಕೋಸ್ಕರ ಮಾಡ್ತೀವಿ. ಅವಾಗ ಕೂಡ ಪ್ರಕೃತಿಯ ಒಂದು ಬಿಡುಗು ಕೂಡ ನಮಗೆ ಶತ್ರುವಾಗುತ್ತೆ. ಅದು ಯಾವ ರೀತಿ ಅದಕ್ಕಾಗಿ ನನ್ನ ಗೆಳೆಯ ರಾತ್ರಿ ಡ್ಯೂಟಿಗೆ ಬಂದ, ಸುಮಾರು 8-9 ಗಂಟೆ ಆಗಿರ್ಬೋದು. ನಂತರ ವಿಷಯ ಗೊತ್ತಾಯ್ತು, ವಾತಾವರಣ ಕೆಟ್ಟೋಯ್ತು, ಹುಡುಗರು ಸಿಟ್ಟು ಇದಾಯ್ತು. ಆ ಹುಡುಗರು ಸಿಡ್ಲಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಯಾಕಂದ್ರೆ ನಮ್ಗೆ 500 ಮೀಟರ್ 400 ಮೀಟರ್ ಎಲ್ಲ ಕಾಯ್ಬೇಕಲ್ವ, ಜಡ ಅಂತಂದೇಳಿ ಸಿಡ್ಲು ಅಪ್ಪಳಿಸುತ್ತೆ. ಅವಾಗ ಈ ನನ್ನ ಪುಣ್ಯಭೂಮಿ ರಸ್ತೆ ನ್ಯಾವಣೆಯಲ್ಲಿ ಹುತಾತ್ಮನಾಗ್ತಾನೆ ಗೋಪಾಲ ಯಾದವ್.
ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ರಾಷ್ಟ್ರದ ರಕ್ಷಣೆಯ ಮಣಿಯಲ್ಲಿ ಯಾವ್ಯಾವ ರೀತಿ ತಮ್ಮ ಒಂದು ಪ್ರಾಣ ಬಲಿದಾನಗಳನ್ನು ಮಾಡ್ತಾ ಇದ್ದಾರೆ. ಹೆರಾಯಿನ್ ಇದು, ಈ ಹೆರಾಯಿನ್ 2015-16ರಲ್ಲಿ ಇದೇನೈತಲ್ಲ ಇದು ಪಂದ್ಯ, ಈಗ 1 ಕೆಜಿ ಹೆರಾಯಿನ್ ಎತ್ಕೊಳತ್ತೆ ಗೊತ್ತಾ? 10,000 ರೂಪಾಯಿ ಕೆಜಿ. ಎಷ್ಟು? ಅಲ್ಲ, 1 ಕೋಟಿ ರೂಪಾಯಿ. ಬಾಬಾ ಏನ್ ರೇಟ್ ಐತಲ್ಲ ಅದಕ್ಕಾಲ ಅಂತ ಅಲ್ಲ. 1 ಕೆಜಿ ಹೆರಾಯಿನ್ 2014-15-16 ಟೈಮಲ್ಲಿ ಅದು ಗೌರ್ಮೆಂಟ್ ರೇಟ್. ಬೆಲೆ ಬರತಕ್ಕಂಥ ಹೆರಾಯಿನ್ ನಾವು ಈಗ ನೋಡಿ, ನಮ್ದೊಂದು ಅಚೀವ್ಮೆಂಟ್ ಇದೆ ನೋಡಿ, ಇದೊಂದು ನೋಡೋದಕ್ಕೆ ತೋರಿಸ್ತಾರೆ. 7.5 ಕೆಜಿ ಹೆರಾಯಿನ್ ಹಿಡಿದ್ವಿ. ಎಷ್ಟು ಕೆಜಿ? 7.5 ಕೆಜಿ ಹೆರಾಯಿನ್ ಹಿಡಿದ್ವಿ. 1 ಕೆಜಿಗೆ 4 ಕೋಟಿ ಅಂದ್ರೆ ಏನಮ್ಮ ನೀನು? 1 ಕೆಜಿಗೆ 4 ಕೋಟಿ ಅಂದ್ರೆ 7.5 ಕೆಜಿಗೆ ಎಷ್ಟು ಕೋಟಿ ಆಯ್ತಮ್ಮ? ಎಷ್ಟು ಕೋಟಿ ಆಯ್ತು? ಡಿಗ್ರಿ ಅಮ್ಮ ನೀವು ಎಷ್ಟು ಕೋಟಿ ಆಯ್ತು? 30 ಕೋಟಿ ಆಯ್ತು. ಎಷ್ಟು ಕೋಟಿ ಆಯ್ತಮ್ಮ? 30 ಕೋಟಿ ಆಯ್ತು. 7.5 ಕೆಜಿ ಹೆರಾಯಿನ್ ಅಲ್ಲ ಸಾರ್. ನೀವು ಇಲ್ಲಿ ನಮ್ಮಂತ ಒಂದು ಇದು ಬಂದಿರಲ್ಲ, ಈ ಕಾಲೇಜಿಗೆ ಬಂದಿರಲ್ಲ, ಗೋರಯ್ಯ ಕಾಲೇಜಿಗೆ ಬಂದಿರೋ ಡಿಗ್ರಿ ಕಾಲೇಜಿಗೆ 30 ಕೋಟಿ ಬೆಲೆ ಬಾಳತಕ್ಕಂತ ಒಂದು ಇದನ್ನ ನಿಮ್ಗೆ ಅಂದ್ರೆ ನಿಮ್ಮೊಂದು 10 ಕೋಟಿ ರೂಪಾಯಿ ಸಿಕ್ಕಿರ್ಬೋದಲ್ಲ ಅನ್ಕೊಂಡಿರ ಅನ್ಕಂದ್ರೆ ನೀವು ಪ್ರೀತಿಯ ವಿದ್ಯಾರ್ಥಿಗಳೇ, 30 ಕೋಟಿ ರೂಪಾಯಿ ಹೆರಾಯಿನ್ ನಮಗೆ ಸಿಕ್ಕಿರೋದು ಎಷ್ಟು ಗೊತ್ತಾ? 200 ರೂಪಾಯಿ ರಿವಾರ್ಡ್, ಗೌರ್ಮೆಂಟ್ ರಿವಾರ್ಡ್, ಭಾರತ ಸರ್ಕಾರದ ರಿವಾರ್ಡ್ ಬರೀ 200 ರೂಪಾಯಿ. ನಾವು ಹಿಡಿದಿದ್ದು ಎಷ್ಟು? 30 ಕೋಟಿ ರೂಪಾಯಿ ಮಾಲು. ಅದನ್ನೇ ನಾವೇನಾದ್ರೂ ಅಲ್ಲಿ ಅವಾಗ ಏನ್ ಮಾಡ್ತಾರೆ ಗೊತ್ತಾ? ಐ ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ, ತರತಕ್ಕೆ ಅಂತ ಬಂದು ನಾವು ಟ್ರೀಟ್ ಮಾಡ್ತಿರ್ತೀವಲ್ಲ, ಆ ಕಡೆ ಪಂಜಾಬಿಯರು ಜಾಸ್ತಿ ಏನ್ ಮಾಡ್ತಾರೆ ಅಲ್ಲಿ ಅವರಿಗೆ ನಾವೇ ನಮಸ್ಕಾರ ನಾವೇನಂತ ಮುಸ್ಲಿಮರು ಸಲಾಮ್ ಅಲೈಕುಂ ಅಂತವಲ್ಲ, ಅದ್ರಂಗ ಅಲ್ಲಿ ಎಲ್ಲ ಜನಗಳು ಶಸ್ತ್ರೀಯ ಕಾಲ ಅಂತಾರೆ. ಏನಂತಾರೆ? ಯಹಾ ಡ್ಯೂಟಿ ಕರ್ನೆ ವಾಲೆ ಏನಾ ಕರೋಡ್ಪತಿ ಬಂದಿದೆ ಅಂದ್ರೆ ಇಲ್ಲಿ ಡ್ಯೂಟಿ ಮಾಡ್ತಕ್ಕಂಥವ್ರು ಕೋಟ್ಯಾಧೀಶರಾಗಿ ಹೋದ್ರು ಅಂತಂತಾರೆ. ನಾವು ಹೆಂಗ ಅಂತಂದ್ರೆ ಏನೇ ಕಿವಿ ಬೀಳುತ್ತೆ ಅಂತ ಅನ್ಕೊಂತಾರ ನಾವು. ಅಂದ್ರೆ ಯಾಕಂತಂದ್ರೆ ಅವರು ನಮ್ಮಲ್ಲಿ ಅವರದ್ದು ಇನ್ವಾಲ್ವ್ ಮಾಡ್ತಾರೆ. ನಾವೇನಾದ್ರೂ 30 ಕೋಟಿ ಹೆರಾಯಿನ್ ಪಾರ್ ಮಾಡೋದಕ್ಕೆ ಪ್ರೀತಿಯ ವಿದ್ಯಾರ್ಥಿ ಚೆನ್ನಾಗಿ ನಾನು ಹೇಳ್ತಾ ಇದೀನಿ, ಈ ಮಾತೃಭೂಮಿಯ ಸಾಕ್ಷಿಯಾಗಿ ಹೇಳ್ತಾ ಇದೀನಿ, ನಿಮ್ಮೆಲ್ಲರೂ ಒಂದು ಪ್ರಾಮಾಣಿಕವಾಗಿ ಹೇಳ್ತಾನೆ, ಪ್ರತ್ಯಕ್ಷ ಸಾಕ್ಷಿ ಇದ್ದಾನೆ. ನಮಗೆ ಈ ದೇಶ ಕಾಯ್ತಕ್ಕಂಥವ್ರಿಗೆ ಕೋಟ್ಯಾಧೀಶರಾಗಬೇಕಂದ್ರೆ ನಮಗೆ ಒಂದು ವರ್ಷ ಬೇಕಾಗಿಲ್ಲ, 1 ತಿಂಗಳು ಬೇಕಾಗಿಲ್ಲ, 1 ವಾರ ಬೇಕಾಗಿಲ್ಲ, 1 ದಿನನೂ ಬೇಕಾಗಿಲ್ಲ, 1 ಗಂಟೆನೂ ಬೇಕಾಗಿಲ್ಲ, 1 ನಿಮಿಷದ ಕೆಲ ಸೆಕೆಂಡ್ಗಳು ಸಾಕು. ಹೌದಾ ಸರ್? ಹೆಂಗ? ಯಾಕಂದ್ರೆ ಅವ್ರ ಮುಂಚೆನೆ ನಾವು ಇನ್ವಾಲ್ವ್ ಆಗಿಬಿಟ್ರಿಗಿನಾಗಿ ಹೀಗೆ ಅಂತ ಹೇಳ್ಬಿಟ್ಟು ಅವ್ರ ಗೋಲ್ ನಂಬರ್ ಹೇಳಿರ್ತಾರೆ 15, 16, 17 ಆ ಗೋಲ್ ನಂಬರ್ ಅಂದ್ಬಿಟ್ಟು ನಾವು ಸ್ವಲ್ಪ ಕಡೆ ಬಂದ್ರಿಗಿನಾಗಿ ಆ ಕಡೆಲ್ಲ ಪಾಕೆಟ್ ಕೂಡ ಹೋಗ್ಬಿಡ್ತಾರೆ. 250 ಗ್ರಾಮ್ 500 ಗ್ರಾಮ್ ಪಾಕೆಟ್ ಕೂಡ ಹೋಗ್ಬಿಡ್ತಾರೆ. ಆಮೇಲೆ ಅವು ಹೋಗ್ತಾವೆ ನಮ್ಮ ಮನೆಗಳಿಗೆ ದುಡ್ಡು, ಬಂಗಾರ, ಬಿಸ್ಕೆಟ್ ಅಂತ ಕೊಟ್ಟು ಹೋಗ್ಬಿಡ್ತಾರೆ ಅವರು. 10 ಕೋಟಿ ತಾಗಿ ಈ ರೀತಿಯಾಗಿರುತ್ತೆ. ನೀವು ಹೋಗ್ರಿ ಒಂದು ಗಾಡಿಯಾಗಿ ಒಬ್ಬರಿಗಿಂತ 3 ನಿಮಗೆ 200, 300, 500 ರೂಪಾಯಿ ಬ್ಯಾಲೆನ್ಸ್ ಕಟ್ಸ್ಕೊಂತಾರೆ. ಚೀಟಿ ಕೂಡ ಕೊಡಲ್ಲ ನಿಮಗೆ. ಯಾವುದೇ ಒಂದು ಪೊಲೀಸ್ ಕಚೇರಿಗೆ ಹೋಗ್ರಿ, ಯಾವುದೇ ಒಂದು ತಾಲೂಕು ಆಫೀಸ್ಗೆ ಹೋಗ್ರಿ, DC ಆಫೀಸ್ಗೆ ಹೋಗ್ರಿ, ಏನ್ ರೊಕ್ಕ ಇಲ್ಲ ಅನ್ಬೋದ ನಿಮ್ಗೆ. ಆದ್ರೆ ಈ ದೇಶ ಕಾಯ್ತಕ್ಕಂಥ ಇಲ್ಲೆಲ್ಲ ಕುತ್ಕೊಂಡಿದ್ದಲ್ಲ ಪುಣ್ಯಾತ್ಮರು, ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಮಾಂಸ ಮಾಡಿದ್ರೆ ಅಥವಾ ಅದಕ್ಕೋಸ್ಕರ ನಾವು ನಮ್ಮ ಪ್ರಾಣವನ್ನು ಬಲಿದಾನ ಆದ್ರೆ ಕೂಡಾಗಿ ನಾವು ನಮ್ಮ ಒಂದು ಮನಸ್ಸು ಮತ್ತು ಇತರ ಬಂಗಾರದ ಬಿಸ್ಕೆಟ್ಗಳು ನಿಜವಾಗ್ಲೂ ಹೇಳ್ತಾರೆ ನಿಮ್ಗೆ, ಅದನ್ನ ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ, ಜನಗಳನ್ನ ಕೂಡ ನಾವು ನಿಯಂತ್ರಣ ಮಾಡ್ತೀವಿ. ಅಥವಾ ಎಲ್ಲರಿಗೆ ಓಕೆ ಸರ್ ಇದಲ್ರಿ ಮತ್ತೆ ಇನ್ನ ಏನ್ ಭಾಳ ಆಕ್ಟಿವಿಟೀಸ್ ಆಗುತ್ತೆ ನೀವು ಡೇಟ್ ನೈಟ್ ಮಾಡಿ ಹೇಳಿದ್ರಿ ಅಂತ ನೋಡ್ಕೊಂಡು ಇಲ್ಲಿ ಇದೇನು ಎಷ್ಟದು ಎಷ್ಟು ಇದೇನು ಫೆಬ್ರವರಿ ಇದೇನು ಫೆಬ್ರವರಿ 14 ನಾವೇನಂತೀವಿ ವ್ಯಾಲೆಂಟೈನ್ಸ್ ಡೇ ಅಂತೀವಿ. ಹೌದಲ್ವಾ? ಅದೇ 2019 ಎಷ್ಟೋ ನಮ್ಮ ದೇಶದ ಪ್ಯಾರಾಮಿಲಿಟರಿ ಸಮಯ ಜಾಸ್ತಿ ಆಗ್ತಾ ಇದೆ ಅಂತರ್ಗಿನಾಗಿ ನನ್ನ ಸ್ಪೀಡ್ ನಾಲಿಗೆಯ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ದೇಶದ ಒಳಗಡೆ ಏನಾದ್ರು ಉಗ್ರರ ಬಂದ್ರಿನಾಗಿ ಉಗ್ರರ ಸುತ್ತುವರಿದ ಭದ್ರತಾ ಪಡೆ. ಓಕೆ, ನಂತರ ಇನ್ನೊಂದು ಪೇಪರ್ ಅಲ್ಲಿ ನಾವು 17 ಜನ ನಮ್ಮನ್ನು ಸಾಯಿಸ್ತಕ್ಕಂಥ ಒಂದು ಅಟ್ಯಾಕ್ ಏನಂತ ನಾವು ವಿದಾಯ್ ಅಟ್ಯಾಕ್. ಓಕೆ, ಅರ್ಥ ಆಯ್ತು? ಈ ರೀತಿಯಾಗಿ ನಾವು ಒಂದು ಮೂಲ ಹುಡುಕ್ತಾ ಹೋದಾಗ 2001ರಲ್ಲಿ ಆಗಿರ್ತಕ್ಕಂಥ ಘಟನೆಗೆ ನಮಗೆ ಸಿಕ್ಕಿದ್ದ ಯಾವಾಗ ಗೊತ್ತಾ? 2004ರಲ್ಲಿ ಕಿಂಗ್ ಪಿನ್ ಸಿಕ್ಕ.
ಆ ನನ್ನ ಮಗ ಯಾರು ಗೊತ್ತಾ? ಗಾಜಿ ಬಾಬಾ ಅಂತ. ಯಾರು ಹೇಳಿ? ಮಾನ್ಯ ಸರ್ ಗೊತ್ತಿದೆಯಲ್ಲ. ಆ ಗಾಜಿ ಬಾಬಾ ಯಾರು ಗೊತ್ತಾ? ಈ ನಿಮ್ಗೆ ಇದು ಹೇಳಿದಲ್ಲ POK ಅವನು. ಜಮ್ಮು ಕಾಶ್ಮೀರದಲ್ಲಿ ಹೆಂಗಂದ್ರೆ ಶ್ರೀನಗರಲ್ಲ ಜಮ್ಮು ಬರ್ಬೇಕು ತನಕ ನಮ್ಗೆ ಯಾವುದೇ ಒಂದು ರೈಲ್ವೆ ಸ್ಟೇಷನ್ ಇರಲಿಲ್ಲ. ಅಲ್ಲಿಂದ ಅಲ್ಲಿ 300 ಕಿಲೋಮೀಟರ್ ಬರೀ ಗುಡ್ಡ, 250 ಕಿಲೋಮೀಟರ್ ಗಾಡ್ ಸೆಕ್ಷನ್, ಬರೀ ಗುಡ್ಡ ಗಾಡು. ನಮಗೆ ಬರ್ಬೇಕಾದ್ರೆ ನಾವು ಸರಿಯಾಗಿ ಮಾನ್ಯತೆ ಕೇಳಿದ್ರು ಊಟ ಕೂಡ ಮಾಡ್ತಿದ್ದಿಲ್ಲ ನಾವು. ಯಾಕಪ್ಪ ಬರೀ ವಾಮಿಟಿಂಗ್ ಆಗ್ತಿತ್ತು ಅಲ್ಲಿ. ಅಷ್ಟೊಂದು ಬರೀ ತಲೆ ಚಕ್ರ ತಿನ್ನೋದು. ಆಮೇಲೆ ಮನೆಗೆ ಹೋಗ್ಬೇಕಂತ 5 ತಿಂಗಳು 6 ತಿಂಗಳು 7 ತಿಂಗಳು ಏನೋ ಒಂದು ಕನಸುಗಳನ್ನು ಇಟ್ಕೊಂಡು ಬರ್ತಾ ಇದ್ವಿ ನಾವು. ಅಷ್ಟೊಂದು ಕನಸುಗಳು. ಆ ಕಡೆಗೆ ಈ ಕಡೆಗೆ ಗುಡ್ಡ, ಈ ಕಡೆಗೆ ಗುಡ್ಡ, ಇಲ್ಲಿ ಮಧ್ಯದಲ್ಲಿ ರೋಡ್. ಒಂದು ಈ ನೀರು ಹೋಗೋದಕ್ಕೆ ಮೋರಿ ಮಾಡಿರ್ತಾರೆ. ಮೋರಿ ಅಂತ ಸಿಮೆಂಟಿನ ಪೈಪ್ ಹಾಕಿರ್ತಾರೆ. ಆ ಸಿಮೆಂಟಿನ ಒಳಗಡೆಗೆ ಉಗ್ರವಾದಿಗಳು ಏನ್ ಮಾಡ್ತಾರೆ, ಆಂಟಿ ಪರ್ಸನಲ್ ಮೈನು, ಆಂಟಿ ಟ್ಯಾಂಕ್ ಮೈನು ಮತ್ತು RDX ಬೆಳೆಸಿಬಿಟ್ಟು ಎಲ್ಲಾ ಮದ್ದುಗಳನ್ನು ಇಟ್ಬಿಟ್ಟಿರ್ತಾರೆ. ಇನ್ನೇನು ಅದ್ರ ಮೇಲೆ ನಮ್ಮ ಬಸ್ಸುಗಳು ಏನಾದ್ರು ಹೋಗಿನ ಬ್ಲಾಸ್ಟ್ ಆಗಿರ್ತದೆ. ಅದು ಎಸ್ಪೆಷಲಿ BSF ಬಸ್ಗೆ ಇಟ್ಟಿರ್ತಾರೆ. ಯಾಕೆ ಹೇಳಿ? ಅವರ ಒಂದು ನಾಯಕನ ನಾವೆಲ್ಲ ಸಾಯಿಸಿರೋದು. ಯಾರು? ಗಾಂಧಿ ಬಾಬನ್. ಆ ಗಾಂಧಿ ಬಾಬನ್ ಸಾಯಿಸಿರ್ತಕ್ಕಂಥ ನಾಯಕರನ್ನು ನಾವು ಸಾಯಿಸಿದ್ವಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಅವರು ನಮ್ಮ ಬಸ್ಸಿಗೆ ಇಡ್ತಾರೆ. ಇನ್ನೇನು ಬಸ್ಸು 5 ತಿಂಗಳು 6 ತಿಂಗಳು 7 ತಿಂಗಳು 8 ತಿಂಗಳು ಮಕ್ಕಳೇ ನಾವು ಅದನ್ನೇ ಕಟ್ ಮಾಡಿರ್ಬೇಕಲ್ಲ. ಎಷ್ಟು ಕನಸುಗಳನ್ನು ಹೊತ್ತು ಬರ್ತಾ ಇರ್ತೀವಿ ನಾವು. ಅದೇ LOC ಇರ್ಬೇಕಾದ್ರೆ ನೀವೆಲ್ಲ ನಾಲ್ಕಣೆ ನೋಡಿದ್ರೆ ಯಾರು ನಾಲ್ಕಣೆ ಗೊತ್ತಾ? 25 ಪೈಸೆ ನೋಡಿರ. 75 ಪೈಸೆಗೆ ಒಂದು ಇಂದಲ್ ಲೆಟರ್ ಅಂತ ಬರ್ತಿತ್ತು. 25 ಪೈಸೆಗೆ ಒಂದು ಕಾರ್ಡ್ಗಳು ಬರ್ತಿತ್ತು, ಪೋಸ್ಟ್ ಕಾರ್ಡ್ಗಳು. ಆ ಕಾರ್ಡ್ಗಳು ನಮ್ಗೆ ಏನನ್ನ ಲೆಟರ್ ಬಂದಾವ ಅಂತ ನಂದ್ರಿಗಿನ ಕೆಳಗೆ ಶೇಖ್ ಸಾಬ್ ಅಕ್ಕ ಚಿಟ್ಟಿ ಆಯ ಅಂತ ನಂದ್ರಿಗಿನಾಗಿ ನಾವು 15-20 ಕಿಲೋಮೀಟರ್ ಅಲ್ಲಿ ಗುಡ್ಡದ ಮ್ಯಾಗಳ ಇಳಿದು ಕೆಳಗೆ ಬಂದು ಮತ್ತೆ ಅದನ್ನ ತಗೊಂಡು ಹೋಗ್ಬೇಕಾದ್ರೆ ನಮಗೆ ಒಂದು 15-20 ಕೆಜಿ ತೂಕ ಕೊಡ್ತಿದ್ರು ನಮಗೆ. ನಾವು ಬಂದಿರೋದಕ್ಕೆ ಬರೀ 4 ಕಾರ್ ತಗೊಂಡು ಹೋಗಕ್ಕೆ. ಅದಾಗ ಅದನ್ನ ತಗೊಂಡು ಹೋಗಕ್ಕೆ ಅಲ್ಲೆಲ್ಲ ಎಷ್ಟು ಸಾಮಾನುಗಳನ್ನು ಕೆಳಗೆ ತಗೊಂಡು ಬಂದು ಮತ್ತೆ 15-20 ಕಿಲೋಮೀಟರ್ ಮತ್ತೆ ಏರ್ಬೇಕು ವಾಪಸ್. ನೋಡ್ರಿ ಬರೀ 4 ಕಾರ್ಡು. 4 ಕಾರ್ದಾಗ ಏನಿರುತ್ತೆ? ಊರಲ್ಲಿ ಇರ್ತಕ್ಕಂಥ ವಿಷಯಗಳಿದಾವೆ. ಅವ್ರು ಇದಾಯ್ತು, ಅವ್ರಿಗೆ ಮದುವೆ ಆಯ್ತು, ಇವ್ರಿಗೆ ಸತ್ತೋದ್ರು, ಅವ್ರು ಜಗಳ ಆಡಿದ್ರು ಅಂತಂದೇಳಿ ನಮ್ಮ ಫ್ರೆಂಡ್ ಬಂದಿದ್ದ, ಚೆನ್ನೈ ಬರೀತಿದ್ದ ಸ್ವಾಮಿ ಅಂತ ಹೇಳ್ಬಿಟ್ಟು. ಅಥವಾಯ್ತು ಅದನ್ನು ಓದೋದಕ್ಕಾಗಿ ಯಾವಾಗ ಕಥೆ ಹೇಳ್ತಾನೆ ಗೊತ್ತಾ? 2004 ಮೇ 23ನೇ ತಾರೀಕಿಗೆ ಹೇಳ್ತಾ ಕತೆ. ನಿಜವಾಗಿ ನಡೆದಿರ್ತಕ್ಕಂಥ ಕತೆ. ಅದಕ್ಕೆ ಸಾಕ್ಷಿಗಳು ನಾವು ಮಾತಿಸಿ ಇಲ್ಲಿದ್ದೀವಿ ನಿಮ್ಮ ಹತ್ರ. ಓಕೆ, ಈ ಕಡೆ ಹಾಕಿದ್ದಾರೆ, ಮೈಂಡ್ ಸೆಟ್ ಬಿಟ್ಟಿದ್ದಾರೆ. ಇನ್ನೇನ್ ನಮ್ಮ ಬಸ್ ಹಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ, ಆ ಬಸ್ಸನ್ನೇ ತುಂಡಾಗಿ ಬಿಡುತ್ತೆ. ಈ ಪುಲ್ವಾಮಾ ದಾಳಿ ನೋಡಿದಿರಲ್ಲ ನೀವು 2019 ಅದು ಅದ್ರ ಮುಂದೆ ಏನೂ ಆಗಿರ್ಲಿಲ್ಲ ಅವಾಗ. ಅದಕ್ಕಿಂತಲೂ ಪುಲ್ವಾಮಾ ದಾಳಿಗಿಂತಲೂ ಘನಘೋರವಾಗಿರ್ತಕ್ಕಂಥ ದಾಳಿ 2004ರಲ್ಲಿ ನಡೆದಿತ್ತು. ಆ ಒಂದು ದಾಳಿಯಲ್ಲಿ ನಾವು ನಮ್ಮ ಜೊತೆಗೆ ಟ್ರೈನಿಂಗ್ ಮಾಡಿರ್ತಕ್ಕಂಥ ಒಬ್ಬ ಆತ್ಮೀಯನನ್ನು ಕಳ್ಕೊಂಡಿವಿ. ಹರಪನಹಳ್ಳಿ ಕೇಳಿರ ಹೆಸರು? ಎಷ್ಟು ಜನ ಕೇಳಿರಿ ಹರಪನಹಳ್ಳಿ? ಎಲ್ಲರೂ ಕೇಳಿರ್ತಾನೆ. 7 ಜನ ಸಾಯ್ತಾರೆ. ಅವಾಗ ನ್ಯೂಸ್ ಪೇಪರ್ ಕೂಡ ಸ್ವಲ್ಪ ಉಲ್ಟಾ ಪಲ್ಟಾ ಬರ್ತಿದ್ರು ಅನ್ಕೊಂಡಿದೀನಿ. ಅವಾಗ ಬರೀ 33 ಜನ ಹಾಕಿದ್ದಾರೆ. ಇಲ್ಲಿ ನೋಡಿ, ಆ 33 ಜನ ಸತ್ರಿಗಿನಾಗಿ ಅವಾಗ ಆಗಿರ್ತಕ್ಕಂಥದ್ದು ಇದು. ಉಗ್ರರ ಬಾಂಬಿಗೆ 33 ಜನರ ಬಲಿ ಕಾಣ್ತಾ ಇದೆಯಾ? 33 ಜನ ಅಲ್ಲ ಸತ್ತಿರದಲ್ಲಿ 37 ಜನ ಅಟ್ ಎ ಟೈಮ್ ಸಾಯ್ತೀವಿ ವಿದ್ಯಾರ್ಥಿಗಳೇ. ಆಮೇಲೆ ಇವ್ರು ಡೆಡ್ ಬಾಡಿಗಳು ಹೆಂಗಂತ ಗೊತ್ತಾ? ನಿಮ್ಮ ಮನೇಲಿ 25 ಕೆಜಿ ಅಕ್ಕಿ ಪ್ಯಾಕೆಟ್ಗಳು ಇರ್ತಾವಲ್ಲ, ಅಕ್ಕಿ ಖಾಲಿ ಆದವು, ತುಂಬಿದ್ದಲ್ಲ ಖಾಲಿ ಆದವು, ಅವ್ರು ತಗೊಂಡು ಅಂತವು ಅಕ್ಕಿ ಪ್ಯಾಕೆಟ್ಗಳಲ್ಲಿ ಅಲ್ಲಿ ಒಂದು ಕೈ, ಇಲ್ಲೊಂದು ಕಾಲು, ಅಲ್ಲಿ ಒಂದು ದೇಹ ತುಂಡುಗಳೆಲ್ಲ ತುಂಬಿಕೊಂಡು ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ಸಾಮೂಹಿಕ ಶವ ಸಂಸ್ಕಾರ ಮಾಡಿದ್ವಿ. ಸಾಮೂಹಿಕ ಶವ ಸಂಸ್ಕಾರ ಡಿಪಾರ್ಟ್ಮೆಂಟ್ ವತಿಯಿಂದ ಆದ ನಂತರ ಹಿಂದೂಗಳ ಸಂಪ್ರದಾಯದ ಪ್ರಕಾರ ಏನ್ ಮಾಡ್ತಾರೆ ಕೆಲವರು, ಅವರು ಅಟ್ಲೀಸ್ಟ್ ಬೂದಿ ಆದ್ರೂ ಸಿಕ್ಕರೆ ಸಾಕಪ್ಪ ಅಂತಾರೆ. ಈಗ ನಾವು ಮುಸ್ಲಿಮ್ರು, ನಾವು ನಮಗೇನು ಬೂದಿ ಗೀದಿ ಏನ್ ಬೇಕು, ಸತ್ರ ಕೂಡ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತು. ಕ್ರಿಶ್ಚಿಯನ್ ಸುಮ್ಮನೆ ಆಗ್ಬಿಡ್ತಾರೆ. ಅದಾಯ್ತು. ಹಿಂದೂಗಳಲ್ಲಿ ಕೆಲವರು ಏನ್ ಮಾಡ್ತಾರೆ, ನಮಗೆ ಚಿತಾಭಸ್ಮ ಬೇಕು ಅಂತಾರೆ. ಕೆಲವು ಹಿಂದೂ ಸಂಪ್ರದಾಯವಾದಿಗಳಿಗೆ ನಾವೇನ್ ಮಾಡ್ತಾವ, ಒಂದು ಕುಟುಂಬಸ್ಥರಿಗೆ ನಾವು ಬೂದಿ ತಗೊಂಡು ಬಂದ್ವಿ. ಜಮ್ಮು ಕಾಶ್ಮೀರದಿಂದ ಬೆಂಗಳೂರು ಲಾಸೆ ದಾವಣಗೆರೆ ಲಾಸೆ ಹರಪನಹಳ್ಳಿ ಲಾಸೆ ಹರಪನಹಳ್ಳಿ ತಾಲೂಕಿನಲ್ಲಿ ಒಂದು ಸಿಂಗ್ರಹಳ್ಳಿ. ಈಗೆಲ್ಲ ಹತ್ತಿರದವ್ರು ಸರಿಯಾಗಿ ಜಗಳದಿರಲ್ಲ, ನೀವೆಲ್ಲ ಬಹಳ ಹತ್ತಿರದವರು. ಈಗಲೂ ಕೇಳ್ರಿ, ಸಿಂಗ್ರಹಳ್ಳಿ ಆಗ ಅವನ ಬೂದಿ ಅವನ ಒಂದು ಇದಾಯ್ತು, ಏನು ಸಮಾಧಿ ಆಗುತ್ತೆ. ಅವನ ಹೆಸರೇನೆ ಹನುಮಂತಪ್ಪ. ಏನ್ ಹೇಳಿ? ಆ ಹನುಮಂತಪ್ಪನೇ ಇವನು ಎಲ್ಲರನ್ನು ಬಿಟ್ಟು ಹೋದ ಮಿಲಿಟರಿ ಹನುಮಂತ. ಜೋರಾಗಿ ಚಪ್ಪಾಳೆ. ಮನೆಯಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಒಬ್ಬ ನಮ್ಮ ಸಹಪಾಠಿ ಇವನು. 2000 ನಾನು ಮಾದೇಶ ಎಲ್ಲರೂ ಸೇರಿದ್ದೀವಿ. 2004ರಲ್ಲಿ ಇಂಥ ಘಟನೆಗಳನ್ನು ಮಾಡ್ಕೊಳ್ತೀವಿ ನಾವು. ಅದಕ್ಕೆ ಹೇಳಿದ್ರು, ನಾನು ಜಮ್ಮು ಕಾಶ್ಮೀರದಲ್ಲಿ ಇರ್ಬೇಕಾದ್ರೆ ಬರೀ 5.5 ವರ್ಷದಲ್ಲೇನೆ 9 ವರ್ಷ ಭಾರತ ಪಾಕಿಸ್ತಾನ ಮಾಡ್ತೇವೆ. 5 ಇದೇ ಹನುಮಂತಪ್ಪನಿಗೋಸ್ಕರ ಆ ಊರಲ್ಲಿ ಸಿಂಗ್ರಹಳ್ಳಿ ಯೋಧರ ನೆನಪಿಗೆ ಸ್ಮಾರಕ ನಿರ್ಮಿಸಲು ನಿರ್ಧಾರ.
ಈಗಲೂ ನೀವು ಯಾರಾದ್ರೂ ಕೂಡ ಇಲ್ಲಿ ಆ ಊರಿಗೆ ಹೋದ್ರಿಗಿನ ನೋಡ್ರಿ ಮಂಡಲ ಪಂಚಾಯತ್ ಮುಂದೆ ಅವ್ರ ಮುಂದೆ ಸಮಾಧಿ ಇದೆ ಅಥವಾ ತಾನೆ. ಅದಕ್ಕೆ ನಾವು ಯಾವುದೇ ರೀತಿಯಿಂದ ಕಾಲ್ಪನಿಕ ವಿಷಯಗಳು ಹೇಳಕ್ ಬಂದಿಲ್ಲ ನಿಮ್ಮ ಕಾಲೇಜಿಗೆ. ಎಲ್ಲವೂ ಕೂಡ ಬರ್ತಾನೆ ಎಲ್ಲರಿಗೆ ಕಾಣ್ತಾ ಇದೆ ಅಕ್ಷರಗಳು. ಸರ್ ಒಂದು ಫೋಟೋ ಹೊಡೋಕೆ ನಿಮಗೆ ಕೂಡ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಅವಾಗ ನೀವೇನಾದ್ರೂ ಬರೀ ಕಾಲೇಜು ಪಾಠ ಅಂತಲ್ಲ, ಇಂಥ ಒಂದು ಪಠ್ಯೇತರ ವಿಷಯಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು. ಓಕೆ, ಇಲ್ಲಿ ಏನಾಗುತ್ತೆ, ನಕ್ಸಲೀಯರಿಗೆ ಮತ್ತು ಉಗ್ರವಾದಿಗಳಿಗೆ ಏನು ವ್ಯತ್ಯಾಸಗಳು? ಹೊರ ದೇಶಗಳಿಂದ ಅಕ್ರಮವಾಗಿ ನನ್ನ ಒಂದು ಮಾತೃಭೂಮಿಯ ಒಳಗಡೆಗೆ ಅಕ್ರಮವಾಗಿ ನುಸುಳಿ ಬಂದು ದೇಶದ ಒಳಗಡೆಗೆ ಆಂತರಿಕ ವ್ಯವಸ್ಥೆಯನ್ನು ಮತ್ತು ಆಂತರಿಕ ಶಾಂತಿಯನ್ನು ಕದಡ್ತಕ್ಕಂಥವರೇ ಉಗ್ರವಾದಿಗಳು, ಮಿಲಿಟೆಂಟ್ಗಳು. ಅಥವಾ ಆಯ್ತು, ಕನ್ಫ್ಯೂಷನ್ ಆಗ್ಬಾರ್ದು. ಯಾವಾಗ ಪತ್ರಿಕೆಯವರು ಕೂಡ ಮಾಧ್ಯಮಗಳವರು ಕೂಡ ಈಗ ಕನ್ಫ್ಯೂಷನ್ ಮಾಡ್ತಿರ್ತಾರೆ. ನಿಮಗೆ ಭಾರತದ ಪ್ರಜೆಗಳಾಗಿದ್ದುಕೊಂಡು ಭಾರತದ ಪೌರತ್ವವನ್ನು ಹೊಂದಿ ಭಾರತದ ಸಂವಿಧಾನದ ವಿರುದ್ಧ ದಂಗೆ ಎದ್ದ ಸಮೂಹಗಳೇ ನಕ್ಸಲೈಟ್ಸ್ ಅಥವಾ ಮಾವೋವಾದಿಗಳು. ಅರ್ಥವಾಯ್ತು? ನಿಮ್ಮಿಂದ ಯಾಕೆ ಉಚ್ಚಾರಣೆ ಮಾಡಿದ್ದೇನೆ ಅಂದ್ರೆ ಅದರ ಒಂದು ಅರ್ಥ ನಿಮಗೆ ಕೂಡ ಗೊತ್ತಿರಬೇಕು. ಸುಮ್ಮನೆ ಎಷ್ಟೋ ಜನಗಳಿಗೆ ನಕ್ಸಲೈಟ್ ಅಂತಂದ್ರೆ ಕೂಡ ಗೊತ್ತಿಲ್ಲ, ನಿಮಗೆ ಮಾವೋಯಿಸ್ಟ್ ಅಂದ್ರೆ ಕೂಡ ಗೊತ್ತಿಲ್ಲ. ನಿಮ್ಗೆ ಯಾವ ಗೊತ್ತಾಗ್ತದೆ ಗೊತ್ತಾ? ಇಲ್ಲಿ ಏನಾದ್ರೂ ನಕ್ಸಲರ ಸಂಖ್ಯೆ ಹೆಚ್ಚಾಗಿತ್ತು, ಈಗ ಜಗಳೂರಲ್ಲಿ ಏನಾದ್ರು ಮೇನ್ ರೋಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ರಿಗಿನಾಗಿ, ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಏನಂತೇಳಿ. ಯಾಕಂದ್ರೆ ನಂಗೆ ಆಗ್ತಾವಲ್ಲ ಈಗ, ಹಿಂಗಾಗಿ ನಿಮ್ಗೆ ಗೊತ್ತಾಗೋದಲ್ಲ. ಇದೇ ಛತ್ತೀಸ್ಗಢದಲ್ಲಿ ಶುಕ್ರವಾರದ ದಿನ ಮಧ್ಯಾಹ್ನ 1 ಗಂಟೆಗೆ ಏನ್ ಮಾಡಿದ್ರಿ ನೀವು? ಮಧ್ಯಾಹ್ನ ಊಟ ಮಾಡಿದ್ರೆ ತಾನೆ ನೀವು. ಶುಕ್ರವಾರ 3 ದಿನದ ಕೆಳಗಡೆಗೆ ಶುಕ್ರವಾರ ಮಧ್ಯಾಹ್ನ ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಎಷ್ಟೋ ವೈದ್ಯರು ನಕ್ಸಲರ ವಿರುದ್ಧ ಗುಂಡಿನ ಚಕಮಕಿ ನಡೆಸ್ತಾ ಇದ್ರು. ಆ ಗುಂಡಿನ ಚಕಮಕಿ ನಡೆಸಿಬಿಟ್ಟು ಆ ಗುಂಡಿನ ಚಕಮಕಿಯಲ್ಲಿ 40ಕ್ಕಿಂತ ಹೆಚ್ಚು ಒಂದು ನಕ್ಸಲರನ್ನ ಬಲಿ ಪಡೆದುಕೊಂಡ್ರು. ಹೇಳಿ ಭಾರತ್ ಮಾತಾ ಕಿ ಜೈ. ಹಾಗಾದ್ರೆ ಸರ್ ಅವರು ಯಾವ ರೀತಿಯಾಗಿ ನಮ್ಮ ಒಂದು ಇದು ಮಾಡ್ತಾರೆ ಅಂತ ನನಗೆ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಛತ್ತೀಸ್ಗಢದ ಕಾಂಗ್ರೆಸ್ ಅಧ್ಯಕ್ಷರು ಇವರು ಮಹೇಂದ್ರ ಕರ್ಮ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ನಕ್ಸಲರ ಸಾಯಿಸ್ತಾರೆ ಛತ್ತೀಸ್ಗಢದಲ್ಲಿ. ಒಂದು 16 ವರ್ಷದ ಹುಡುಗಿ ಅವನ ಮಹೇಂದ್ರ ಕರ್ಮನನ್ನ ಸೇರಿಸಿ ಅವನು ಬಾಡಿ ಮೇಲೆ ಎಗ್ರಾಡ್ತಾಳ. ಅರ್ಥ ಆಯ್ತಾ? ಅವ್ರು ಎಲ್ಲ ಬೇರೆ ಚೀನಾ ದೇಶದವರಲ್ಲ, ಅವ್ರು ಯಾರು ಮತ್ತೆ ಅಮೆರಿಕದಿಂದ ಬಂದವರಲ್ಲ. ಯಾರು ಅವರು? ಭಾರತದವರೇ, ಭಾರತದ ಒಂದು ಪ್ರಜೆಗಳನ್ನೇ ಇವತ್ತು ಅವ್ರು ನಮ್ಮ ರಕ್ಷಣಾ ಪಡೆಗಳನ್ನ ಒಂದು ಕರ್ಮನ ಒಂದು ದೇಹದ ಮೇಲೆ ಜಾಂಪ್ ಮಾಡಿದಾಳೆ ಅಂತ ಅರ್ಥ. ಅದು ಅರ್ಥ ಆಯ್ತಾನೆ? ಇಂಥ ಒಂದು ಕ್ರೂರ ಇವರು. ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದೆಷ್ಟಿದು ಇದೆಷ್ಟು ಏಪ್ರಿಲ್, ಇದೆಷ್ಟು 2010 ಏಪ್ರಿಲ್ 6ನೇ ತಾರೀಕಿಗೆ ಇಡೀ ನನ್ನ ಪುಣ್ಯ ಭೂಮಿಯಲ್ಲಿ ಇರ್ತಕ್ಕಂಥ ಸಂವಿಧಾನದ ಕೂಡ ಯಾವತ್ತೂ ಕೂಡ ಮರಿಲಾರದ ಇರ್ತಕ್ಕಂಥ ಒಂದು ದೊಡ್ಡ ಘಟನೆ ನಡೆಯಿತು. 1947 ನಾವೇನು 75 ವರ್ಷ ಆಯ್ತು. ಅದಕ್ಕಾಗಿ ನನ್ನ ಪುಣ್ಯ ಭೂಮಿಯ ರಕ್ಷಣೆ ಮಾಡಿ ಬಂದಿರ್ತಕ್ಕಂಥವ್ರು ನಾವು ಈ ದೇಹಗಳು. ಅಥವಾ ಇದೇ ಒಂದು ಆ ಒಂದು ದಿನಕ್ಕ 76 ಜನಗಳನ್ನ ನಾವು ಕಳ್ಕೊಂಡಿದ್ವಿ. ಅದೇನ್ ಕಾಣ್ತಂದ್ರಿಗೆನಾಗಿ ಇಂಥ ಒಂದು ನಕ್ಸಲರನ್ನ ಇಲ್ಲಿ ನೋಡಿ ವಶಪಡಿಸಿಕೊಂಡ್ರು. ಅವರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿಗಳು ಇಲ್ಲಿದೆ ನೋಡಿ. ಒಡಿಸ್ಸಾలో BSF ವಾಹನ పేల్చివేత. తెలుగు ಬರ್ತಾನೆ ಸ್ವಲ್ಪ. ಒಡಿಸ್ಸಾలో BSF ವಾಹನ పేల్చివేత ಅಂದ್ರಿಗೆನಾಗಿ ನಮ್ಮ ಒಂದು ಗಾಡಿಯನ್ನು ಅವರು ಉಡಾಕಿರ್ತಕ್ಕಂಥದ್ದು. ಓಕೆ, ಅರ್ಥ ಆಯ್ತು? ಅಂತಕ್ಕಂಥದ್ದು ಗುಂಡಿನ ಕಾಳಗ 21 ನಕ್ಸಲರ ಹತ್ಯೆ. ಹೌದಾ ಸರ್, ನೀವು ಇಷ್ಟೊಂದು ಫೈಟ್ ಮಾಡಿದ್ರೆ ಮತ್ತೆ ಅವ್ರು ನಕ್ಸಲ್ ರಜಾರ ಇಲ್ಲ ಅಂತ ಹೇಳಿ ನಿಮ್ಗೆ ಯಾರು ಹೇಳಕ್ಕಲ್ಲ ಸರ್ ಅಂತಂದಾಗೆ ಇಲ್ಲಿ ನೋಡಿ, ಯಾರಾದ್ರೂ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಏನ್ ಮಾಡ್ತಾರೆ, ಅವ್ರನ್ನ ಕೂಡ ಕಿಡ್ನಾಪ್ ಮಾಡಿ ಸಾಯಿಸ್ಬಿಡ್ತಾರೆ ನಕ್ಸಲ್. ಅಷ್ಟೊಂದು ಖತರ್ನಾಕ್ ಅವರು. ಓಕೆ ಅಂತ ನೋಡಿ, ಇದೇ ನಾನು ಹೇಳಿದ್ನಲ್ಲ ಶುಕ್ರವಾರದ ಘಟನೆ ಇದು. ಈಗ ಈ ಪತ್ರಿಕೆ ಮುದ್ರಣ ಆದಾಗ ಇದರಲ್ಲಿ 28 ಅಂತ ಹಾಕಿದ್ದಾರೆ. ಛತ್ತೀಸ್ಗಢದಲ್ಲಿ 28 ನಕ್ಸಲರ ಹತ್ಯೆ ಅಂತ ಹಾಕಿದಾರಲ್ಲ. ಟೋಟಲ್ ನಾನು ಒಂದು ಸಾಕ್ಷಿ ಅಂತ ಹೇಳ್ಬಿಟ್ಟು ತೆಲುಗು ಪೇಪರ್ ಬರುತ್ತೆ, ಸಾಕ್ಷಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಗೆ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಾರೆ. 40 ಜನರನ್ನು ಸಾಯಿಸಿರೋದು ನಮ್ಮವರು. ಎಷ್ಟು ಜನ? ಭಾರತ್ ಮಾತಾ ಕಿ ಜೈ. ಹಾಗಾದ್ರೆ ಸರ್ ನೀವು 40 ಜನರನ್ನು ಸಾಯಿಸ್ತೀರಿ, 21 ಜನರನ್ನು ಸಾಯಿಸ್ತೀರಿ ಅಂತ ನಮ್ಮ ಹತ್ರ ಪೇಪರ್ ಏನು ತೋರಿಸ್ತಾರಲ್ಲ, ಅವ್ರನ್ನ ಯಾವ ಆ ಅರಣ್ಯವನ್ನೇ ದಂಡಕಾರಣ್ಯ ಅಂತ ಏನಂದ್ರೆ ನಾವು ದಂಡಕಾರಣ್ಯ. ಪ್ರಸ್ತುತವಾಗಿ ಅಂದ್ರೆ ಇವತ್ತೇ ನಾವು ನೀವು ಕುತ್ಕೊಂಡಿವಲ್ಲ ಈ ಗೇಟ್ ನಲ್ಲಿ, ಛತ್ತೀಸ್ಗಢ ಅಲ್ಲ, ಹಾಲಿನ ಮತ್ತೆ ಟಿಫಾನೇನೆ. ಆದ್ರೆ ಏನ್ ಮಾಡ್ತಾರೆ ಇದರಲ್ಲಿ ಮದ್ದಿಟ್ಬಿಟ್ಟು ನಾವು ತಿರುಗಾಡ್ತಕ್ಕಂಥ ದಾರಿಗಳಲ್ಲಿ ನೆಲದಲ್ಲಿ ಮದ್ದು ತುಂಬಿಟ್ಟಿರ್ತಾವ. ಯಾರು? ನಕ್ಸಲೈಟ್ಗಳು, ಭಾರತೀಯರೇ. ಮತ್ತೆ ಯಾರನ್ನ ಸಾಯಿಸಾಕೆ? ಭಾರತದ ನಮ್ಮಂತ ಸಿಪಾಯಿಗಳನ್ನ ಸಾಯಿಸಾಕೆ. ಅರ್ಥ ಆಯ್ತು? ಅವ್ರು ಇಟ್ಟಿರ್ತಾರಲ್ಲ, ನಾವು ಹತ್ತವ್ರನ್ನ ಏನ್ ಮಾಡ್ತೀವಿ ಗೊತ್ತಾ? ಒಂದಿನಕ್ಕೆ ಎಷ್ಟು ಗಂಟೆಮ್ಮ? 2 ದಿನಕ್ಕಮ್ಮ? 3 ದಿನಕ್ಕ?
72 ತಾಸು ಅಂದ್ರೆ 24 ಗಂಟೆ 48 ತಾಸು ಮತ್ತು 72 ತಾಸು ಅಂತ ಹೇಳ್ಬಿಟ್ಟು ಇವ್ರ ವಿರುದ್ಧ ಆಪರೇಷನ್ ಮಾಡ್ತೀವಿ. ನಕ್ಸಲರ ವಿರುದ್ಧ ಭಾರತದ ರಕ್ಷಣಾ ಪಡೆಗಳು ಮಾಡ್ತಕ್ಕಂತ ಡ್ಯೂಟಿಗೆ ಏನಂತೀವಿ, ಮಾಡ್ತಕ್ಕಂತ ಕರ್ತವ್ಯಕ್ಕೆ ANO ಅಂದ್ರೆ ಆಂಟಿ ನಕ್ಸಲ್ ಆಪರೇಷನ್. ರಿಪೀಟ್ ಮಾಡಿ, ಭಾರತದ ರಕ್ಷಣಾ ಪಡೆಗಳು ನಕ್ಸಲೀಯರನ್ನು ನಿಯಂತ್ರಣ ಮಾಡಲು ಕರ್ತವ್ಯಕ್ಕೆ ಮಾಡ್ತಕ್ಕಂತ ಡ್ಯೂಟಿಗೆ ಇರ್ತಕ್ಕಂತ ಹೆಸರೇನು, ಆಂಟಿ ನಕ್ಸಲ್ ಆಪರೇಷನ್. ಹಾಗಾದ್ರೆ ಅವ್ನು ಹೆಂಗ್ ಮಾಡ್ತು ಗೊತ್ತಾ, ಇಲ್ಲಿ ನೋಡಿ ಗಳಲ್ಲೆಲ್ಲ ಅವರೆಲ್ಲ ಬಾಂಬ್ಗಳನ್ನ ಹಾಕಿರ್ತಾರೆ. ನಮ್ಮ ಹತ್ರ F3 MMD ಅಂತ ಸಾಧನ ಇರುತ್ತೆ. ಏನಿದು F3 MMD, ಆಮ್ಯಾಗ HHSL ಅಂದ್ರೆ HHMD ಯಾಂಡ್ ಮೆಟಲ್ ಡಿಟೆಕ್ಟರ್ ಅಂತ ಹೇಳ್ಬಿಟ್ಟು ಯಾಂಡ್ ಮೆಟಲ್ ಡಿಟೆಕ್ಟರ್ ಮತ್ತು F3 MMD ಅಂತ ಹೇಳಿ 3 ದಿನಕ್ಕೆ ಆಪರೇಷನ್ ಇವತ್ತು ಮಕ್ಕಳೇ. ಎಷ್ಟು ದಿನಕ್ಕ? 24 ಗಂಟೆ 48 ತಾಸು 72 ತಾಸು ಹೋದ್ವಿ. ಅವಾಗ ಹೋಗ್ಬೇಕಾದ್ರೆ ಏನ್ ಮಾಡ್ತು ಗೊತ್ತಾ, 3 ಅಂಡರ್ವೇರು 3 ಬನೀನು ಇವನ್ ಇಟ್ಕೊಂಡು 3 ಜೊತೆ ಸಾಕ್ಸು ಇವನ್ ಇಟ್ಕೊಂಡು ಹೋಗ್ತಕ್ಕಂಥ ದಾರಿ ಸ್ನಾನ ಮಾಡಕಲ್ಲ. ಹೋಗ್ತಾ 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 ಸ್ವಲ್ಪ ಅಕ್ಕಿ ಬೇಳೆ ಅಂತ ಇಟ್ಕೊಂಡು ಎಲ್ಲಾದ್ರೂ ಟೈಮ್ ಸಿಕ್ಕರಿಗೆ ನಮ್ಗೆ ಕಿಚಡಿ ಮಾಡ್ಕೊಂಬಾಕ. ನಿಮ್ಮಂಗ ಒಳ್ಳೆಯದ ಅನ್ನ ಬೇಳೆ ಹೋಳಿಗೆಲ್ಲ ಕಿಚಡಿ ಮಾಡ್ಕೊಂಬಾಕ. ದೇಶದ ರಕ್ಷಕರ ಕಥೆಗಳನ್ನ ಕೇಳಿ ಅರ್ಥ ಆಯ್ತಾ? ಅವಾಗ ಹೋಗ್ತಾ ಹೋಗ್ತಾ ಇರ್ತೀವಲ್ಲ ನಾವು ಒಂದು ಎಲ್ಲರಿಗೂ ಮುಂದೆ ಏನಂತೀವಿ, ನಾವು ಗೈಡ್ ಅಂತ ಏನಂತೀವಿ. ಮತ್ತೆ ಅಡವಿಯಲ್ಲಿ ಮಾಡ್ತಕ್ಕಂಥ ಆಪರೇಷನ್ ಏನಂತೀವಿ, ಬಾಂಬಿಂಗ್ ಆಪರೇಷನ್ ಅಂತೀವಿ. ಏನಂತೀವಿ? ಬಾಂಬ್ ಅಂದ್ರೆ ಏನಮ್ಮ ಭಾಷಣಿಕೆ. ನೀವು ನಿಮ್ಮ ತಲೆಯಲ್ಲಿ ಹೆಂಗ್ ಭಾಷೆ ಅಂತೀರಿ, ಆ ಅಡಿಗೆಯನ್ನು ನಾವು ಒಟ್ಟ ಕ್ಲಾಸ್ ನಾವು ಇದನ್ನ ಸರಿ ಮಾಡೋದಕ್ಕೋಸ್ಕರ ಕ್ಲೀನ್ ಮಾಡೋದಕ್ಕೋಸ್ಕರ ಬಾಂಬಿಂಗ್ ಅಂತೀವಿ. ಏನಂತೀವಿ ನಾವು? ಬಾಂಬಿಂಗ್ ಆಪರೇಷನ್ ಅಂತೀವಿ. ನಾವು ಹೋಗ್ತಾ ಇರ್ತೀವಲ್ಲ, ಈಗ ಮಾತೆ ಸರ್ ಗೈಡ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸಕ್ರಿಯ ಪಟ್ಟಣ ಹಿಂಗ್ ನೋಡಿ ಹಾಕೋತಾರ. ಎಲ್ಲಿ ಸೌಂಡ್ ಬರ್ತಲ್ಲ ಕುಯ್ ಕುಯ್ ಅಂತ ಫುಲ್ ಸೌಂಡ್ ಬಂದ್ಬಿಡುತ್ತೆ. ಅಂದ್ರೆ ಎಲ್ಲಾ ಲೈಟ್ ಹಚ್ಚಿಬಿಟ್ರಿಗೆ ಏನಾಗ್ತದೆ, ಏನಾದ್ರೂ ಇದೆ ಎಕ್ಸ್ಪ್ಲೋಸಿವ್ ಇದೆ ಸ್ಫೋಟಕ ವಸ್ತು ಇದೆ ಅಂತ ಅರ್ಥ. ಅವಾಗ ಏನ್ ಮಾಡ್ತು ಗೊತ್ತಾ, ಅದೆಲ್ಲೆಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾರ್ಕ್ ಮಾಡಿಬಿಟ್ಟು ನಮ್ಮಲ್ಲಿ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ, ಅವ್ರನ್ನ ಕರ್ಕೊಳ್ತಾರೆ. ಅವ್ರಿಗೆ ಏನಂತ ಗೊತ್ತಾ, BD ಅಂತ. ಏನಂತೀವಿ? ಇದಲ್ಲ ಬಾಂಬ್ ಡಿಸ್ಪೋಸರ್. ಏನ್ ಹೇಳಿ? ಆ ಒಂದು ಬಾಂಬನ್ನ ವಿಸ್ಫೋಟ ಮಾಡ್ತಕ್ಕಂಥದ್ದನ್ನ ಅವ್ರು ಏನ್ ಮಾಡ್ತಾರೆ, ಸ್ಪೆಷಲಿಸ್ಟ್ ಅವರು. ಈಗೆಲ್ಲ ENT, ಈಗ ಸೋಷಿಯಾಲಜಿ ಲೆಕ್ಚರ್ ಇರ್ತಾರೆ, ಹಿಸ್ಟ್ರಿ ಲೆಕ್ಚರ್ ಇರ್ತಾರೆ, ಎಕನಾಮಿಕ್ಸ್ ಇರ್ತಾರೆ, ಅದರಂಗ ENT ಡಾಕ್ಟರ್ ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರಲ್ಲ. ಬಾಂಬ್ಗಳನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಒಂದು ಸ್ಪೆಷಲಿಸ್ಟ್ಗಳು ಇರ್ತಾರೆ, ಅವರು ಅದಕ್ಕೆ ಟ್ರೈನಿಂಗ್ ಮಾಡಿರ್ತಾರೆ. BD ಬರ್ತಾರೆ, ಬಾಂಬ್ ಡಿಸ್ಪೋಸಲ್ ಎಕ್ಸ್ಪರ್ಟ್ ಬಂದು ಅದನ್ನ ಏನ್ ಮಾಡ್ತಾನೆ, ನಿಷ್ಕ್ರಿಯಗೊಳಿಸ್ತಾರೆ, ಮತ್ತೆ ಮುಂದಕ್ಕೆ ಹೋಗ್ತೀವಿ. 24 ಗಂಟೆ ಆಗೋದ್ರೊಳಗೆ ಏನ್ ಮಾಡ್ತೀವಿ ನಾವು, ಬೆಳಗಾವಿ ಮುಂಚೆ 3-4 ಗಂಟೆಗೆ ಇರ್ತಲ್ಲ, 4 ಗಂಟೆಗೆ ಚೆನ್ನಾಗಿ ಊರು ಚೆನ್ನಾಗಿ ಹೋಗ್ತೀವಿ. ಚೆನ್ನಾಗಿ ಹೋದ್ಮೇಲೆ ಏನ್ ಮಾಡ್ತೀವಿ ಗೊತ್ತಾ, ಆ ಊರನ್ನ ರೌಂಡ್ ಹೊಡಿತೀವಿ. ಆ ರೌಂಡ್ ಹೊಡೆಯೋದಕ್ಕೆ ಅಂತೀವಿ ಕಾರ್ಡನ್ ಅಂತೀವಿ. ಕಾರ್ಡನ್ ಅಂತೀವಿ. ಕಾರ್ಡನ್ ಅಂಡ್ ಸರ್ಚ್ ಆಪರೇಷನ್ ಅಂತ ಹೇಳ್ಬಿಟ್ಟು ಕಾರ್ಡನ್ ಅಂಡ್ CA ಮಾಡ್ತೀವಿ. ಆ ಊರನ್ನೆಲ್ಲ ರೌಂಡ್ ಹೊಡಿತಿರ್ತೀವಿ. ಬೆಳಗಾವಿ ಮಂದಿ ಯಾರನ್ನ ಎರಡಕ್ಕೆ ಬರ್ತಾರಲ್ಲ ಅವ್ರನ್ನ ಕೂಡ ನಾವು ಅಲ್ಲೇ ಕಡೆ ಹಿಡಿದ್ಕೊಂಡ್ವಿ. ಯಾಕಂತ ಹೇಳ್ತೀವಿ, ಯಾವ ಅಡಿಗೆ ನಾವು ಹೋಗಿರ್ತೀವಲ್ಲ ಆ ಅಡಿಗೆಯಲ್ಲಿ ಆ ಲೋಕಲ್ ಪೊಲೀಸ್ ತಗೊಂಡು ಹೋಗಿರ್ತೀವಿ. ಛತ್ತೀಸ್ಗಢದಲ್ಲಿ ಹೋಗೋದ್ರಾಗೆ ಛತ್ತೀಸ್ಗಢ ಪೊಲೀಸರು, ಒಡಿಶಾ ಹೋದ್ರೆ ಒಡಿಶಾ ಲೋಕಲ್ ಪೊಲೀಸ್ ಇಟ್ಕೊಂಡು ಹೋಗಿರ್ತೀವಿ. ಅಥವಾ ಇದು ಜೊತೆಗೆ ಇಟ್ಕೊಂಡು ಹೋಗಿ ಗಳಲ್ಲಿ ಸ್ಫೋಟಕ ಸಾಮಗ್ರಿಗಳು ಸಿಗ್ತವೆ. ಜಿಲೇಟಿನ್ ವೈರಸ್ ಅಂತ ಸಿಗುತ್ತೆ, RDX ಅಂತ ಸಿಗುತ್ತೆ, ಸಾಕಷ್ಟು ಮದ್ದುಗುಂಡುಗಳು ಸಿಗ್ತವೆ. ಅವನ್ನೆಲ್ಲ ವಶಪಡಿಸಿಕೊಂಡು ಯಾರ್ದು ಮನೆ ಆಗಿರ್ತಲ್ಲ ಅವರೆಲ್ಲರನ್ನ ತಗೊಂಡು ನಾವೇನ್ ಮಾಡ್ತೀವಿ, ಪೊಲೀಸ್ ಜೈಲಿಗೆ ಕಟ್ ಕಳಿಸ್ತೀವಿ. ಪೊಲೀಸ್ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಜೈಲಿಗೆ ಕಟ್ ಕಳಿಸ್ತೀವಿ. ಈ ರೀತಿಯಾಗಿ ನಾವು ನಕ್ಸಲರನ್ನ ನಿಯಂತ್ರಣ ಮಾಡ್ತೀವಿ. ನಾವು ಈ ರೀತಿ ಆಪರೇಷನ್ ಮಾಡ್ಬೇಕಾದ್ರೆ ಎಲ್ಲಿ ನಾವು ನಕ್ಸಲರ ಮಧ್ಯೆ ನಮ್ಮ ಮಧ್ಯೆ ಏನಿರ್ತಲ್ಲ, ಈ ರೀತಿಯಾಗಿ 3 ದಿನ ಕೆಳಗಡೆ ನಡೀತಲ್ಲ, ಗುಂಡಿನ ಚಕಮಕಿಯಲ್ಲಿ ನಾವು ಸಾಯ್ತೀವಿ, ಅವ್ರನ್ನು ಸಾಯ್ತಾರೆ. ಅವ್ರು ನಮ್ಮನ್ನು ಸಾಯಿಸ್ತಾರೆ, ನಾವು ಅವ್ರನ್ನ ಸಾಯ್ತೀವಿ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಫೈಟ್ ಕೂಡ ನಮ್ಮದು ಕೂಡ ನಡೀತಾ ಇರುತ್ತೆ. ಅಥವಾ ಆಯ್ತು, ನಿಮ್ಗೆ ಹೇಳಿದ್ನಲ್ಲ 2000 ಏಪ್ರಿಲ್ 6 76 CRPF ಯೋಧರನ್ನ ಕಳ್ಕೊಂಡಿದ್ದೀವಿ ನಾವು ಅಟ್ ಎ ಟೈಮು. ಈ ನಮ್ಮ ದೇಶದಲ್ಲಿ ಅಂತ್ಯವಿಷಯಗಳನ್ನ ಯಾರು ಹೇಳಕ್ಕಲ್ಲ. ನೋಡು 3 ದಿನ ಕೆಳಗಡೆ ಎಂತ ದೊಡ್ಡ ಆಪರೇಷನ್ ಗೊತ್ತಾ, ಇನ್ನೊಂದು ಮೂಢಾಕರಣ. ಯಾವಾಗ ನೋಡು 75% ಸಿದ್ದರಾಮಯ್ಯನವ್ರದ್ದು ಮೂಢಾಕರಣ ಇರುತ್ತೆ, ಇನ್ನೊಂದು ಈ ದರ್ಶನ ಅಂತ ಇರುತ್ತೆ ಬಳ್ಳಾರಿ. ಇದನ್ನು ಬಿಟ್ಟು ಇಂಥ ಯೋಧರು ಎಷ್ಟೊಂದು ಚೆನ್ನಾಗಿ ಫೈಟ್ ಮಾಡಿದ್ದಾರೆ, ನಕ್ಸಲನ್ನು ಯಾವ ರೀತಿ ಸಾಯಿಸಿದ್ದಾರೆ, ಯಾವ ರೀತಿ ಇಲ್ಲ, ಅದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸು, ಹೋರಾಟ ಮಾಡಿರ್ತಕ್ಕಂಥ ಸಿಡಿಗಟ್ಟಿಗಳು ಹೇಳಿದ್ರೆ ಪಾಪ ನಿಮ್ಮಂಥ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಾಗಲಿ. ತಪ್ಪು ಸರಿ ಹೇಳ್ತಾನೆ ಅಂಥವ್ನು ಹೇಳಕ್ಕಲ್ಲ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರನೇ ನಮ್ಮಂತವ್ರು ಬಂದು ನಿಮ್ಮಂತವ್ರಿಗೆ ಹೇಳೋದು ಬಂದಿದ್ದೀವಿ. ಅರ್ಥ ಆಯ್ತು? ಓಕೆ. ಆಮೇಲೆ ನಾವು 72 ಈ ರೀತಿಯಾಗಿ ಮಾಡ್ಬೇಕಾದ್ರೆ ಅದೇ LOC ಇರ್ಬೇಕಾದ್ರೆ ನಾನು ನಮ್ಮ ತಂದೆ ತಿಳ್ಕೊಂಡ ಮೇಲೆ ಎಷ್ಟು ದಿನದಲ್ಲಿ ಗೊತ್ತಾಯ್ತು, ಇದೇ ನಕ್ಸಲ್ ಆಪರೇಷನ್ ನಲ್ಲಿ ಇರ್ಬೇಕಾದ್ರೆ ನನಗೆ ಮೊದಲನೇ ಮಗು ಆಗುತ್ತೆ. ಇದೇ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ. ಅವಾಗ ನನ್ನ ಮೊದಲನೇ
ನನ್ನ ಮೊದಲನೇ ಮಗು ಕೂಡ ಆಗಿ ಡೆತ್ ಆಗುತ್ತೆ ನನಗೆ ಗೊತ್ತಾಗೋದಿಲ್ಲ. ಬಳ್ಳಾರಿ ಎಸ್ಎನ್ಪೇಟೆ ಎಷ್ಟು ಜನ ನೋಡಿಲ್ಲ? ಸತ್ಯನಾರಾಯಣಪೇಟೆ ಅಂತ ಇದೆ ಬಳ್ಳಾರಿಯಲ್ಲಿ, ಅಲ್ಲಿ ಎಸ್ ಕೆ ಪಾಂಡುರಂಗ ಹಾಸ್ಪಿಟಲ್ ಅಂತ ಇದೆ, ಪ್ರೇಣಿತಾಜಿ ಅಂತ ಹೇಳಿ ಈಗಲೂ ಡಾಕ್ಟರ್ ಇದ್ದಾರೆ. ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ನನಗೆ ವಿಷಯ ಗೊತ್ತಾಗದೇ ಇಲ್ಲ. ಎರಡನೇ ದಿನ ವಿಷಯ ಗೊತ್ತಾಗುತ್ತೆ. ಅಂದ್ರೆ ಆಫ್ಟರ್ 24 hours ಇಲ್ಲಿ ನೆಟ್ವರ್ಕ್ ಬರ್ತಲ್ಲ, ಅವಾಗ ಸ್ವಲ್ಪ ಗೊತ್ತಾಗುತ್ತೆ ನನಗೆ. ಅಂದ್ರೆ ಅಲ್ಲಿ 24 ಗಂಟೆ ನಂತರ ನಾನು ಒಂದು ಮಗುವನ್ನು ಕಳ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. 3 ದಿನ ಆಯ್ತು ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀನಿ, ನಂತರ ಗೊತ್ತಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಈ ನನ್ನ ಪುಣ್ಯಭೂಮಿಯ ರಕ್ಷಣೆ ಮನೆಯಲ್ಲಿ ನಮ್ಮ ವಿವಿಧ ಸ್ಥಿತಿಗತಿಗಳು ಹೆಂಗ ಇರ್ತಾವೆ ಅಂತ ಹೇಳ್ಬಿಟ್ಟು ಕೇವಲ ನನ್ನ ಉದಾಹರಣೆ ನಾನು ಹೇಳಿದ್ರೆ ನಮ್ಮಂತ ಎಷ್ಟೋ ಉದಾಹರಣೆಗಳು ಕೂಡ ಈ ರೀತಿಯಾಗಿರ್ತವೆ. ನಾನು ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದೀನಿ, ಇವರು ಪ್ರತ್ಯಕ್ಷವಾಗಿ ನಿಮ್ಗೆ ಹೇಳಕ್ಕಿಲ್ಲ. ಎಲ್ಲರೂ ಸರಿ ಹೇಳಿಕೆ ನೀವು 3 ದಿನ ಆದ ನಮಗೆಲ್ಲ ಅರ್ಥ ಆಯ್ತು. ಅರ್ಥ ಮಾಡ್ಕೊಳ್ಳಿ, ಭಾವನಾತ್ಮಕವಾಗಿ ಹೇಳ್ತಾ ಇದ್ದೀನಿ ವಿಷಯ ವಿದ್ಯಾರ್ಥಿಗಳೇ. ಆ 72 ತಾಸು ಆಪರೇಷನ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದಾಗ ನಮ್ಮ ಕಾಲುಗಳನ್ನು ನೋಡ್ಬೇಕು. ನೀವು ಹೆಂಗಿರ್ತಾವ ಗೊತ್ತಾ? ಹೋಳಿಗೆ ಮಾಡೋ ಕುಕ್ಕರ್ನಾಗ ಹಾಕಿ ಬ್ಯಾಳೆನ ನೀವು ಕುದ್ದತ್ತಿಲ್ಲ ಅಂತ ನೋಡ್ತಾರಲ್ಲ, ಅದ್ರಂಗಿರ್ತಾವ ಗುಡ್ಡು ಸೀರಾಗ. ಯಾಕಂದ್ರೆ ನಾವು ಸಾಕ್ಸ್ ಚೇಂಜ್ ಮಾಡ್ಕೊಂತ ಹೋಗಿರ್ತೀವಿ ಅಲ್ಲ. ಮತ್ತೆ ನೀವು ಮಲಿಕಂಬ ಅಂತಂದ್ರೆ ಮಲಿಕಂಬ ಹೆಂಗ್ ಮಲಿಕಂತ ನಾವು ಒಂದೆರಡು ತಾಸು ಸ್ವಲ್ಪ 40 ಗಂಟೆ ಇವ್ರಿಗೆ ನಿಂತ್ಕೊಂಡಿರ್ತಾರೆ, ಅವ್ರು ಬಂದ್ರೆ ನಾವೇ ನಿಂತ್ಕೊಂಡಿರ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಆಪರೇಷನ್ಗಳು ಮಾಡ್ಕೊಂಡು ಬಂದಿರ್ತೀವಿ ನಾವು. ಅರ್ಥವಾಯ್ತು? ಈಗ ನಮ್ಗೇನು ಮುಖ್ಯ ಗೊತ್ತಾ? ಈ ನನ್ನ ಭರತ ಭೂಮಿಯಲ್ಲಿ, ಈ ನನ್ನ ಪುಣ್ಯ ಭೂಮಿಯಲ್ಲಿ ಶಾಂತಿ ಸ್ಥಾಪನೆ ಆಗ್ಬೇಕು. ಅರ್ಥವಾಯ್ತು? ಇದು ನಕ್ಸಲ್ ಆಪರೇಷನ್ ಆಯ್ತು. ಇನ್ನೊಂದು ಪಾಠದ ಬಗ್ಗೆ ಹೇಳೋದು ಮಾಡ್ಬಿಟ್ಟು ನಿಮ್ಗೆ. ಇಲ್ಲಿ ನೋಡಿ, ರಾಜಸ್ಥಾನ ಅನ್ನೋ ಒಂದು ರಾಜ್ಯ ಬರ್ತಾರೆ. ಇಲ್ಲಿ ನಾವು ಒಂಟೆಗಳನ್ನು ಬಳಸ್ತೀವಿ ಡ್ಯೂಟಿ ಮೇಲೆ. ಈ ಒಂಟೆಗಳನ್ನ ಯಾಕೆ ಬಳಸ್ತೀವಿ ಗೊತ್ತಾ? ಮರಳುಗಾಡಿನ ಹಡಗು ಅಂತ ಯಾವ್ದು ಅಂತಾರೆ? ಯಾವ್ದನ್ನ ಅಂತಾರೆ? ಇದಕ್ಕಾಗಿ ಅಂತ ಗೊತ್ತಾ? ಇಲ್ಲಿ ಉಗ್ರವಾದ ಅಂತೇಳಿ ಸುರಂಗ ಮಾಡಿಕೊಂಡು ನಮ್ಮ ದೇಶದ ಒಳಗಡೆ ನುಗ್ಗಿಬಿಡ್ತಾರ. ಆ ತರ ಪ್ರತಿ ದಿನ ಕೂಡ ನುಸುಳುವಿಕೆ ನಡೀತಾ ಇರುತ್ತೆ. ನಾವು ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಏನಾಗಿ ನೀವು ಕೂಡ ಶಾಂತಿಯಿಂದ ಇರಕ್ಕಾಗಲ್ಲ. ಅಥವಾ ತಾನೆ ಅವಾಗ ಏನಾಗುತ್ತೆ ಗೊತ್ತಾ? ಆ ತರ ಬಂದಾಗ ನಾವು ಬೆಳಿಗ್ಗೆ ಒಂದ್ಸಲ ಚೆಕಿಂಗ್ ಅಂತ ಹೋಗ್ತೀವಿ. ಚೆಕಿಂಗ್ ಮಾಡಕ್ ಹೋದಾಗೆ ಇಲ್ಲಿ ನೋಡಿ, ಯಾವ ಆಕಾರದ ಪಿಲ್ಲರ್ ಹೇಳಿ? ಇಂಡಿಯಾ ಅಂತ ಬರೆದಿರ್ತಾನೆ, ಇನ್ನೊಂದು ಕಡೆಗೆ ಪಾಕಿಸ್ತಾನ ಅಂತ ಬರೆದಿರುತ್ತೆ. ಇದ್ರ ಫೋಟೋ ನಂದೇನೆ. ಇದು ಮುಂದೆ ಒಂಟೆ ಇದೆ ನೋಡಿ. ಇಲ್ಲಿ ಬೆಳಿಗ್ಗೆ ನಾವು ಚೆಕಿಂಗ್ ಅಂತ ಹೋಗ್ತೀವಿ. ಆ ಚೆಕಿಂಗ್ ಹೆಸರು ಏನ್ ಗೊತ್ತಾ? ಪುರಾ ಚೆಕಿಂಗ್ ಅಂತ. ಅಲ್ಲಿ ಈ ಪಿಲ್ಲರ್ ಪಕ್ಕದಾಗ ಏನಾದ್ರೂ ಹೆಜ್ಜೆಗಳ ಗುರುತುಗಳು ಕಂಡ್ರೆ ಏನ್ ಮಾಡ್ತೀವಿ ಗೊತ್ತಾ? ಅವಾಗ ನಾವು ಇನ್ಫಾರ್ಮೇಶನ್ ಮಾಡ್ತೀವಿ. ಅವಾಗ ನಮ್ಮಲ್ಲಿ ಕೆಲವು ಸ್ಪೆಷಲಿಸ್ಟ್ ಇರ್ತಾರೆ. ಹಿಂದಿನ ಮಕ್ಕಳ ಕೇಳಿದ್ರೆ ಅವಾಗ ಸ್ಪೆಷಲಿಸ್ಟ್ ಬರ್ತಾರೆ, ಮರಳುಗಾಡಿಗೆ ಬರ್ತಾರೆ. ಆ ಪಿಲ್ಲರ್ ಹತ್ರ ಬಂದು ನೋಡ್ತಾನೆ, ನೋಡ್ಬಿಟ್ಟು ಅವ್ರ ಹೆಜ್ಜೆಗಳ ಗುರುತುಗಳನ್ನು ನೋಡ್ತಾನೆ. ಅವಾಗ ಏನ್ ಹೇಳ್ತಾನೆ ಗೊತ್ತಾ? ಸರ್ ಇವನು ಒಂದು 21 ವರ್ಷದವನೊಬ್ಬನು, 27 ವರ್ಷದವನೊಬ್ಬನು, ಒಬ್ಬನು ಸರ್ 4 ಅಡಿ ಇದ್ದಾನ, ಇನ್ನೊಬ್ಬನ 5 ಅಡಿ ಇದ್ದಾನ. ಇವ್ರು ಇಬ್ಬರು ಸರ್ ಈ ಹೆಜ್ಜೆಗಳನ್ನು ನೋಡಿದಾಗಿ 2.5 ಮನುಷ್ಯನ ಹೈಟು, ವಯಸ್ಸು ಇದನ್ನ ಹೇಳ್ತಕ್ಕಂಥ ಸ್ಪೆಷಲಿಸ್ಟ್ ನಮ್ಮಲ್ಲಿ ಇರ್ತಾರೆ. ಅವರಿಗೆ ಕೋಜಿ ಅಂತೀವಿ ನಾವು. ಏನಂತವೆ? ಕೋಜಿ ಅಂತೀವಿ. ನೋಡ್ರಿ ಎಂತೆಂತ ಸ್ಪೆಷಲಿಸ್ಟ್ ಇರ್ತಾರೆ. ಏನನ್ನ ಪುಣ್ಯಭೂಮಿಯನ್ನು ಕಾಯ್ದಕ್ಕಾಗಿ ಅಲ್ಲಿ ಬಸ್ ಮಾಡಿ ತೋರ್ತಾರೆ. ನಿಮ್ಗೆಲ್ಲ ಬರೀ ENT ಡಾಕ್ಟರ್, ಚೆಸ್ಟ್ ಸ್ಪೆಷಲಿಸ್ಟ್, RMP ಡಾಕ್ಟರ್ ಗೊತ್ತಿರುತ್ತೆ. ಕೋಜಿ ಗೊತ್ತಾ ನಿಮ್ಗೆ? ಕೇಳಿದ್ರೆ ಯಾವಾಗನ ನೋಡ್ರಿ, ಮರಳುಗಾಡಿನಲ್ಲಿ ಮನುಷ್ಯನ ಹೆಜ್ಜೆಗಳ ಗುರುತನ್ನು ನೋಡಿಬಿಟ್ಟು ಅವನ ಹೈಟು, ಅವನ ವಯಸ್ಸು, ಅವನು ಎಷ್ಟು ದೂರವಾಗಿರುವಂತ ಆಕ್ರಮಕವಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಡ್ಯೂರೇಷನ್ ಕೂಡ ಹೇಳ್ತಾರೆ, ಟೈಮ್ ಕೂಡ ಹೇಳ್ತಾರೆ. ಅರ್ಥವಾಯ್ತು? ಪಾಠದ ಮಧ್ಯೆ ಮಧ್ಯಾಹ್ನಕ್ಕೋಸ್ಕರ ಓಕೆ. ಇಲ್ಲಿ ಹುಟ್ಟಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯವೇ ಸರಿ. ಸಾಯೋದ್ರೊಳಗೆ ಈಗ ಹೇಳ್ತಕ್ಕಂಥ ಕಥೆಗಳನ್ನ ಆದರ್ಶವಾಗಿ ಇಟ್ಕೊಂಡಿರ್ಬೇಕು. ಒಂದು ಕಥೆಯನ್ನು ಆದರ್ಶವಾಗಿ ಇಟ್ಕೊಳ್ರಿ. ಎರಡನೇ ಕಥೆ ಬಂದ್ಬಿಟ್ಟು ನೀವು ನಿಮ್ಮ ನೆರೆಹೊರೆಯವರಿಗೆ, ಫ್ರೆಂಡ್ಸಿಗೂ, ಎಲ್ಲರಿಗೆ ಕೂಡ ಇವರು ಕಥೆಯನ್ನ ಹೇಳ್ತು. ಅರ್ಥವಾಯ್ತು? ಮೊದಲನೇದ ಯಾರಿಗೆಲ್ಲ ತಾನೆ ಒಂದು ಹುಡುಗಿ 28 ರಾಜ್ಯಗಳಲ್ಲಿ ಒಂದು ರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶದ ಹುಡುಗಿ. ಅವರ ತಂದೆ ಸೈನಿಕ. ಅವಳ ದೊಡ್ಡ ಕನಸಿರುತ್ತೆ, ನಾನು ಮೌಂಟ್ ಎವರೆಸ್ಟ್ ಹತ್ಬೇಕಂತ. ಏನ್ ಹೇಳಿ? ಮೌಂಟ್ ಎವರೆಸ್ಟ್ ಹತ್ಬೇಕಂತ ಹೇಳಿ ಒಳ್ಳೆ ಸ್ಪೋರ್ಟ್ಸ್ ಗರ್ಲ್ ಆಗಿದ್ದು. ಒಂದ್ಸಲ ರೈಲು ದುರಂತದಲ್ಲಿ ಏನಾಗುತ್ತೆ, ಅವಳಿಗೆ ಕಾಲ್ ಕಟ್ಟಾಗಿತ್ತು. ಆದ್ರೆ ಕನಸೇನು? ಪಾಪ ಅವಳ ದುರ್ದೈವ ನೋಡು, ಕಾಲ್ ಕಟ್ಟಾಯ್ತಲ್ಲ, ಅದು ಮೊಣಕಾಲು ಮೇರೆವರೆಗೆ ಕಟ್ಟಾಯ್ತು. ಪಾಪ ದೊಡ್ಡ ಮಟ್ಟದವರೆಗೆ ಕಟ್ಟಾಗುತ್ತೆ. ಅವಳಿಗೆ ಮತ್ತೆ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ನಡೆದಾಡಕ್ಕೆ ಪ್ರಯತ್ನ ಪಡ್ತಾಳೆ. ಮತ್ತೆ ಅಂತ ಸಣ್ಣ ಗುಡ್ಡಗಳನ್ನು ಏರಕ್ಕೆ ಪ್ರಯತ್ನ ಪಡ್ತಾಳೆ. ಒಂದು ದಿನ ಅವಳು ಏನ್ ಮಾಡ್ತಾಳೆ, ಬರೀ ಒಂದೇ ಕಾಲಿನಿಂದ ಮೌಂಟ್ ಎವರೆಸ್ಟ್ ಹತ್ತಿ ವಿಶ್ವವಿಖ್ಯಾತಿ ಆದಾಳೆ. ಅವಳ ಹೆಸರೇ ತರುಣಿಮ. ಜೋರಾಗಿ ಚಪ್ಪಲ್ ಹೆಂಗ್ ಬರ್ತಾ ಇದ್ದಾರೆ ಹೊಟ್ಟೆ ಒಂಟಿ ಕಾಲಿಗೂ ಜಯಿಸ್ತೀನಿ. ಒಂದೇ ಕಾಲಿನಿಂದ ಈ ಮೌಂಟ್ ಎವರೆಸ್ಟ್ ಹತ್ತಿರ್ತಕ್ಕಂಥ ಮಹಿಳೆಯವರು
ನಾನು ಕಾಲೇಜ್ ಲೆಕ್ಚರಲ್ಲಿ ಒಂದು ವಿನಂತಿ ಸರ್ ತಮ್ಮಲ್ಲಿ, ಇಂಥ ಒಂದು ಮಹಿಳೆಯರ ಫೋಟೋ ಇಮೇಜ್ ಅಲ್ಲಿ ಸಿಗ್ತವೆ, ನಿಮ್ ಕಾಲೇಜಲ್ಲಿ ಹಾಕಿ ಪಾಪ ಆದರ್ಶವಾಗಿರ್ಲಿ ಇವ್ರು ಎಲ್ಲರಿಗೂ ಇನ್ಸ್ಪಿರೇಷನ್ ಇಂಥವ್ರು ತಗೊಳ್ಳಿ ನೀವು. ಅರ್ಥಾಯ್ತು? ಯಾವುದೋ ಬಿಗ್ ಬಾಸ್ ಆಳು ಮೂಳು ಅದಕ್ಕೆ ಮೂಡ್ಬಾರ್ದು ಮಕ್ಕಳೇ, ಇಂಥವ್ರನ್ನ ನೀವು ಸೈನಿಕರಾಗಿ ಬಂದಿರು. ಅರ್ಥಾಯ್ತು? 1962 ಸ್ವತಂತ್ರ ಸಿಕ್ಕಿತ್ತಾ ಇಲ್ಲ? ಅದಕ್ಕೆ ಮುಂಚೆ ಸಿಕ್ಕಿರ್ತಲ್ಲ. ಇನ್ನೊಂದು ವಿಷಯ ಗೊತ್ತಾ, 28 ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಗೋವಾ ಏನಿದೆ ಅಲ್ಲ, ಗೋವಾ 1966 ಕೂಡ ನಮಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಗೋವಾ ಸ್ವತಂತ್ರ ಸಿಕ್ಕಿದ್ದು ಯಾವಾಗ? 1961। चीना देश का जो सैनिक है बहुत नजदीक आ रहा है, हमारा पोर्ट विड्रॉल करना पड़ेगा, जल्दी से जल्दी रीइन्फोर्समेंट ಬೇಕು ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ. ಅಂದ್ರೆ ನಮ್ಮ ಸೈನಿಕರ, ಭಾರತೀಯ ಸೈನಿಕರು ಕಳಿಸಿರ್ತಾರೆ. ಯಾಕಂದ್ರೆ ಈಗ ಚೀನಾ ಸೈನಿಕರು ಬಹಳ ಚೆನ್ನಾಗಿ ಬರ್ತಿದ್ದಾರೆ, ನಮ್ಮ ಸೈನಿಕರು ಬಹಳಷ್ಟು ಜನಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ಏನಂತ ಫೋನ್ ಬರ್ತೈತೆ ಗೊತ್ತಾ? ಇಲ್ಲ, ನಮಗೆ ಸೈನಿಕರ ಸಂಖ್ಯೆ ನಮ್ಮಲ್ಲಿನೂ ಕಡಿಮೆ ಇದೆ, ಒಂದು ಕೆಲಸ ಮಾಡಿದ್ರೆ ನೀವು ಚೀನಾ ದೇಶದಲ್ಲಿ ಎಲ್ಲಿವರೆಗೆ ಬರ್ತಾರೆ ಬರಲು ಬಿಡ್ರಿ, ನೀವು ಒಳಗಡೆ ಬರೀ ಆ ಪೋರ್ಟ್ ವಿಡ್ರಾಲ್ ಮಾಡಿಬಿಟ್ಟು ಅಂದ್ರೆ ಖಾಲಿ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಅಂತಾರೆ. ಅವಾಗ ಅಲ್ಲಿ ಒಂದು 3 ಸೈನಿಕರು ಏನ್ ಮಾಡ್ತಾರೆ ಗೊತ್ತಾ? ನಡೆದಿರೋ ಘಟನೆ, ಕಾಲ್ಪನಿಕ ಘಟನೆ ಎಲ್ಲ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪ್ರಾಣ ಹೋದ್ರೆ ಕೂಡ ನಮ್ಮ ದೇಹಗಳ ಮೇಲೆ ಚೈನಾ ಸೈನಿಕರು ಒಳಗಡೆ ಬರಲಿ ಹೊತ್ತು ನಮ್ಮ ದೇಹದ ಕೊನೆಯ ಉಸಿರಿರೋ ತನಕ ನಾವು ನಮ್ಮ ದೇಶದ ಗಡಿನ ಕಾಯ್ತು ಅಂತ ಅಲ್ಲೇ ನಿಂತ್ಕೊಂಡಿರ್ತಾರೆ. ಅದರಲ್ಲಿ 2 ಸಾಯ್ತಾರೆ, ಒಬ್ಬನು ಮಾತ್ರ ಇರ್ತಾನೆ. ಅವನು ಈ ಕಡೆ ಕಡೆಗೆ ಹೋಗ್ತಾನೆ, ಒಂದೆರಡು ರೌಂಡ್ ಫೈರ್ ಮಾಡ್ತಾನೆ, ಮತ್ತೆ ಆ ಕಡೆ ಹೋಗ್ತಾನೆ, ಅಲ್ಲಿ ಒಂದೆರಡು ಫೈರ್ ಮಾಡ್ತಾನೆ, ಮತ್ತೆ ಅಲ್ಲಿ ನಾನು ಹೇಳಿದ್ನಲ್ಲ ನಿಮ್ಗೆ ಬಂಗಾರ ಇರ್ತಾವ ಅಂತ ಹೇಳಿ ಅಲ್ಲಿ ಹೋಗ್ತಾನೆ, ಸ್ವಲ್ಪ ಫೈರ್ ಮಾಡ್ತಾನೆ. ಅವನಿಗೆ ಅವನ ಒಂದು ಓಡಾಟಗಳನ್ನು ನೋಡಿ ಬಾರ್ಡರ್ನಲ್ಲಿ ಅಕ್ಕದಲ್ಲಿ ಇರ್ತಕ್ಕಂಥ ಒಂದು ಊರು ಇರ್ತಲ್ಲ, ಕುರಿ ಕಾಯೋ ಹುಡುಗಿಯರು ಇರ್ತಾರೆ, ಎಲ್ಲ ಹುಡುಗಿಯರು ಸಹಾಯಕ್ಕೆ ಬರ್ತಾರೆ. ಆ ಹುಡುಗಿ ಹೆಸರು, ಒಂದು ಹುಡುಗಿ ಹೆಸರು ಸೈಲಾ, ಇನ್ನೊಂದು ಹುಡುಗಿ ಹೆಸರು ನೂರಾ ಅಂತಂದೇಳಿ, ಏನ್ ಹೇಳಿ ಅಂತೇಳಿ. ಅದರಲ್ಲಿ ಮತ್ತೆ ಸೈಲಾ ಮೊದಲನೇ ಅವಳು ಸಾಯ್ತಾಳೆ. ನಂತರ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ 100 ಕೂಡ ಸತ್ತೇ ಬಿಡ್ತಾರೆ. ಅಲ್ಲಿಗೆ 48 ತಾಸು ಆಗುತ್ತೆ. ಮತ್ತೆ ಅವನೊಬ್ಬನೇ ಹೋರಾಟ ಮಾಡ್ತಾ ಇರ್ತಾನೆ. 72 ಅವರ್ಸ್ ಆಗುತ್ತೆ. ಸೇನಾದವರಿಗೆ ಡೌಟ್ ಬರುತ್ತೆ, ಎಷ್ಟು ಜನ ಇರ್ಬೋದು ಇವರು ಅಂತ ಹೇಳ್ಬಿಟ್ಟು. ಕೆಲವು ಮಾಹಿತಿಗಳ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಲವು ಹೇಳ್ತಾ ಇದ್ರೆ ಹೆಲಿಕಾಪ್ಟರ್ ಮೂಲಕ ಹೋಗಿದ್ರಂತ, ಕೆಲವು ಗುಪ್ತಚರನ್ನು ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೆಲಿಕಾಪ್ಟರ್ ಮೂಲಕ ಬಂದು ನೋಡ್ತಾರೆ, ಆ ಹೆಲಿಕಾಪ್ಟರ್ ಮೇಲ್ಗಡೆಯಿಂದ ಹಾರಾಟ, ಕೆಲವು ಗುಪ್ತಚರನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ಒಬ್ಬನು ಏನ್ ಮಾಡ್ತಾನೆ, ಹೋಗ್ತಾನೆ, ಸ್ವಲ್ಪ ಟ್ರೈ ಮಾಡ್ತಾನೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ, ಇನ್ನೊಂದು ಕಡೆಗೆ ಹೋಗ್ತಾನೆ, ಇದು ಮಾಡ್ತಾನೆ. ನೋಡಿ, ನಿಮಗೆ 10-15 ನಿಮಿಷ ಲೇಟ್ ಆದ್ರೆ ಎಷ್ಟು ಸಾಕಂತ ಕುಂತ್ಕೊಂಡಿದ್ರಿ. ನಮ್ಮ ದೇಶದ ಸೈನಿಕ 3 ತಾಸಾಗಿದೆ, ಒಟ್ಟಿಗೆ ಊಟ ಇಲ್ಲ, ನಿದ್ದೆ ಇಲ್ಲ. ಈ ನನ್ನ ಪುಣ್ಯಭೂಮಿ ಅರುಣಾಚಲ ಪ್ರದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ಈ ಪುಣ್ಯಭೂಮಿಯ ರಕ್ಷಣೆಗಾಗಿ 3 ದಿವಸ ಆಯ್ತು, ಸರಿಯಾಗಿ ಊಟ ಇಲ್ಲ, ನಿದ್ರೆ ಇಲ್ಲ. ಏನ್ ಮಾಡ್ಬೇಕು? ನಿದ್ದೆ ಚೌಕಡಿಗೆ ಬರ್ತಾ ಇದೆ. ಆ ಕಡೆ ಚೈನಾ ಗುಡ್ಡ ಸುಮ್ಮನೆ ಆದ, ಮತ್ತೆ ಚೈನಾ ದೇಶ ಮುಂದೆ ಬರ್ತಾ ಇದ್ದಾರೆ. ಅವಾಗ ಏನ್ ಮಾಡ್ತಾನೆ, ಆ ಕಡೆ ಈ ಕಡೆಗೆ ಇರ್ಬೇಕಾದ್ರೆ ಅವ್ರು ನೋಡ್ತಾರೆ, ಇವ್ನು ಒಬ್ಬನೇ ಇದೆ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಅವ್ರು ಬಂದ್ಬಿಟ್ಟು ಇವ್ನು ಯಾವಾಗ ರಿಲ್ಯಾಕ್ಸ್ ಆದ ತಕ್ಷಣನೇ ಸೆನೆಟ್ ಬಂದು ಅವ್ನು ಸುಟ್ಟು ಬಿಡ್ತಾರೆ. ಅವನ್ನ ಸಾಯಿಸ್ಬಿಟ್ಟು ರುಂಡ ಹಾರಿಸಿ, ಅಲ್ಲಿಗೆ ಸುಮ್ಮನೆ ಆಗಲ್ಲ, ಅವನ ರುಂಡ ಕೊಯ್ಕೊಂಡ್ಬಿಟ್ಟು ಅವನ ತಲೆ ತಗೊಂಡು ಚೀನಾ ದೇಶಕ್ಕೆ ಹೋಗ್ತಾರೆ. ನಡೆದಿರೋ ಘಟನೆ ಹೇಳುತ್ತೆ ನಿಮ್ಗೆ, ನನ್ನ ಹತ್ರ ಪ್ರೂಫ್ ಇದೆ. ಅದಾಯ್ತು, ಚೀನಾ ದೇಶಕ್ಕೆ ಹೋಗ್ತಾರೆ. ಚೀನಾ ದೇಶಕ್ಕೆ ಹೋಗ್ಬಿಟ್ಟು 2 ದಿನಗಳ ನಂತರ ಮತ್ತೆ ಅವನ ತಲೆ ತಗೊಂಡು ಬಂದು ಭಾರತದ ಸೈನ್ಯದ ಅಧಿಕಾರಿಗಳಿಗೆ ವಾಪಸ್ ಕೊಡ್ತಾರೆ. ಅವಾಗ ಏನ್ ಹೇಳ್ತಾರೆ ಗೊತ್ತಾ ಚೀನಾ ದೇಶದ ಸೈನಿಕರು? ನಿಮ್ಮ ಭಾರತದ ಸೈನಿಕ ಏನಿತ್ತಲ್ಲ, ಅಂತಹ ಸೈನಿಕರು 100 ಜನ ನಮ್ಮ ಜೊತೆಗಿದ್ರಿಗಿನಾಗಿ ನಾವು ಅರುಣಾಚಲ ಪ್ರದೇಶನ ಯಾವಾಗಲೂ ವಶಪಡಿಸಿಕೊಳ್ತಿದ್ವಿ ಅಂತಾರೆ. ಹೆಂಗ ಅಂತಂದೇಳಿ ನಮ್ಮ ಭಾರತದ ಸೈನಿಕ ಅಧಿಕಾರಿಗಳಿಗೆ ಅವಾಗ ಹೇಳ್ತಾನೆ, ಅವನು ಒಬ್ಬನೇ 72 ತಾಸು ಏಕಾಂಗಿಯಾಗಿ ಈ ಕಡೆ ಲಾಸೆ ಆ ಕಡೆ ಏಕಾಂಗಿಯಾಗಿ ಓಡಾಡಿದಂತ 100 ಜನ ಅಂಬೋ ರೀತಿಯಲ್ಲಿ 50 ಜನ ಅಂಬೋ ರೀತಿಯಲ್ಲಿ ಹೋರಾಟ ಮಾಡಿಬಿಟ್ಟು ಫೈರ್ ಮಾಡಿಬಿಟ್ಟು 300ಕ್ಕಿಂತ ಹೆಚ್ಚು ಚೀನಾ ಸೈನಿಕರನ್ನು ಬಲಿ ತರಿಸ್ಕೊಂಡ ಬಂದಿದ್ದಾರೆ. ಗಟ್ಟಿಯಾಗಿ ಚಪ್ಪಾಳೆ. ಚೀನಾ ದೇಶದ ಸೈನಿಕರನ್ನು ಬಲಿ ತೆಗೆದುಕೊಂಡು ಈ ಅರುಣಾಚಲ ಪ್ರದೇಶವನ್ನು ಉಳಿದಿರ್ತಕ್ಕಂಥ ಮಹಾನ್ ಸಿಪಾಯಿ. ಅರ್ಥ ಆಯ್ತಾ? ಇಂಥವರ ಒಂದು ಫೋಟೋಗಳನ್ನು ನಿಮ್ಮಂತ ಕಾಲೇಜುಗಳಲ್ಲಿ ಮಕ್ಕಳೇ ಇಂಥವ್ರನ್ನ ಆದರ್ಶವಾಗಿ ಇಟ್ಕರಿ. ಅರ್ಥ ಆಯ್ತು? ನಂತರ ಏನಾಯ್ತು ಗೊತ್ತಲ್ಲಿ, ಅಥವಾ ಸಬಳ ಪಡೆದಾಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಅಂದ್ರೆ ಇಲ್ಲ, ಅವನ ಆತ್ಮ ಈಗಲೂ ಕೂಡ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ 60 ವರ್ಷ ವಯಸ್ಸಾಗ ತನಕ ಅವನ ಪೆನ್ಷನ್ ವೇತನ, ಅವನಿಗೆಲ್ಲ ಅಮರವೀರ ಚಕ್ರ, ನಮ್ಮ ದೇಶದಲ್ಲಿ ಏನೇನು ಸನ್ಮಾನ ಸಿಗಬೇಕು ಸರ್ಕಾರಿ ಸಕಲ ಸನ್ಮಾನಗಳನ್ನೆಲ್ಲ ಕೊಟ್ಬಿಟ್ಟು ಅವನು ಸತ್ತಾದಂತ ಕೆಲವು ದಿನಗಳ ನಂತರ ಅವನು ಯೂನಿಫಾರ್ಮ್ ಕೂಡ ಒಂದು ರೂಮ್ನಾಗ ಇಡ್ತಿದ್ರು. ಬೂಟ್ ಕೂಡ ಎಲ್ಲ ನೀಟಾಗಿ ಬೂಟ್ ಪ್ರೆಸ್ ಮಾಡ್ಬಿಟ್ಟು ಇಟ್ರಿಗೆನಾಗಿ ಒಂದ್ಸಲ ಗೊತ್ತಲ್ಲ, ಅವನ ಬಟ್ಟೆಗಳನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು 3 ತಿಂಗಳಿಗೆ 6 ತಿಂಗಳು ಒಂದ್ಸಲ ರಜಕ್ಕೆ ಕಳ್ಸಿದ್ರು ಅನ್ನೋ ಒಂದು ಸೀಟ್ ಖಾಲಿ. ರಜಕ್ಕೆ ಹೋಗ್ತಿತ್ತು ಬರೀ ಬಟ್ಟೆಗಳು, ಮತ್ತೆ ಒಬ್ಬ ಬರ್ತಿತ್ತು, ಫುಲ್ ಸಂಬಳ ಕೊಡ್ತಿದ್ರು ಅವ್ನಿಗೆ.
60 ವರ್ಷದ ತನಕ ಅದೇ ರೀತಿಯಾಗಿ ನಡೆದಿದ್ರು ಅಂತ ಒಂದು ನಂತರ ಅವ್ರ ಹೆಸರಲ್ಲಿ ಒಂದು ಮೆಮೋರಿಯಲ್ ಅಂತ ಮಾಡ್ತಾ ಇದ್ದಾರೆ, ಜಸ್ವಂತ್ ಸಿಂಗ್ ಗಢ್ ಅಂತ ಮೆಮೋರಿಯಲ್ ಅಂತ ಹೇಳ್ಬಿಟ್ಟು. ನಂತರ ಆ ಹುಡುಗಿ ತೀರ್ಕೊಂಡಿದ್ದಲ್ಲ ನೂರಾನ್ ಅಂತ ಹೇಳ್ಬಿಟ್ಟು, ಅವಳ ಹೆಸರಲ್ಲಿ ನೂರಾನ್ ರೇನ್ ಅಂತ ಹೇಳ್ಬಿಟ್ಟು ಒಂದು ಗೇಟ್ ಇದು ಮಾಡಿದ್ದಾರೆ, ಅಲ್ಲಿ ರೇಂಜ್ ಅಂತ ಮಾಡಿದ್ದಾರೆ. ಅಥವಾ ಇದು ಇಲ್ಲಿಗೆ ನಮ್ಮ ಉಪನ್ಯಾಸದಲ್ಲಿ ಭಾರತ ಖ್ಯಾತ ವಿಶ್ವವಿಕ್ರಮ ಹೇಳಿದ್ರೆ ತಾನೆ, ನಮ್ಮ ಒಂದು ಉಪಗ್ರಹ ಚಂದ್ರಲೋಕದ ಮೇಲೆ ಇದಾಯ್ತಲ್ಲ, ಗೊತ್ತಾನೆ ಎಲ್ಲರಿಗೆ. ಎಷ್ಟೋ ದೇಶಗಳು ಅಂದ್ರೆ ಈಗಿನಾಗಿ ಸರ್ಟಿಫೈಡ್ ದೇಶಗಳು ನಮ್ದು ಪ್ರಪಂಚದಲ್ಲಿ ಎಷ್ಟಿದಾವೆ, 195 ದೇಶಗಳು ಇವತ್ತು ನಿಮ್ಗೆ ನಾವು ಮೋಸ ಮಾಡಕ್ ಬಂದಿದ್ದೀವ ಇಲ್ಲ ತಾನೆ, ಎಲ್ಲರಿಗೆ ನಾನು ಹೊಡೆದಿದ್ದೀವಿ ಹೊಡೆದ್ರಾ? ಜನವರಿ 26 ಆಗಸ್ಟ್ 15 ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ಸಿಐಡಿಗೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಮನೆ ಚಪ್ಪಲೇ ಆಗಿರಲಿ, ಬಿಲ್ಡಿಂಗ್ ಆಗಿರಲಿ, ತಗಡಿನ ಮನೆ ಆಗಿರಲಿ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಮನೆ ಆಗಿರಲಿ, ನಿಮ್ಮ ಮನೆಯ ಮೇಲೆ ಹೆಮ್ಮೆಯಿಂದ ಗರ್ವದಿಂದ, ಇಲ್ಲಿ ಭಿಕ್ಷುಕನಾದರೂ ನಮ್ಮ ಭಾರತೀಯನೇ, ಶ್ರೀಮಂತನಾದರೂ ಕೂಡ ಭಾರತೀಯನೇ, ಹೌದು ತಾನೆ? ನಿಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾಕ್ತೀರಿ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಿಐಡಿಗೆ ಮಾಡಿದ್ರಿ, ನಿಮ್ಮ ಮನೆಯ ಅಂಗಳದಿಂದ ಹಿಡಿದು ದೇಶದ ಗಡಿಯವರೆಗೆ ರಾಷ್ಟ್ರೀಯ ಹಬ್ಬದ ವಾತಾವರಣವಿರಬೇಕು, ಸರಿನಾ? ನೀವು ಕಾಲೇಜಿಗೆ ಬರ್ತಾರಲ್ಲ, ಗುಡ್ ಮಾರ್ನಿಂಗ್ ಸರ್, ನಮಸ್ಕಾರ ಸರ್, ಗುಡ್ ಈವ್ನಿಂಗ್ ಸರ್ ಅಂತ ಹೇಳ್ತಾರಲ್ಲ, ಇನ್ನು ಮುಂದೆ ನೀವು ನಾವೇನಿದೀವಲ್ಲ ಮಿಲಿಟರಿ, ನಾವೇನಂತ ಯಾರಿನ ಜೊತೆಗೆ ಮಾತಾಡ್ಬೇಕಾದ್ರೆ ಜೈ ಸರ್ ಅಂತ ಎಲ್ಲ ಮುಂದ ಮೇಲೆ ठीक है सर मैं आने के बाद आपसे फिर बात करूंगा सर जय सर ಅಂತ ಹೇಳ್ತೀವಿ. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಅಂದ್ರೆ ಹಿಂದೂಗಳಿಗೆ ಜಯವಾಗಲಿ ಅಲ್ಲ. ಈ ನನ್ನ ಪುಣ್ಯಭೂಮಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರತಕ್ಕಂಥ 15,106.70 ಕಿಲೋಮೀಟರ್ ಭೂ ಪ್ರದೇಶ, ಅನ್ಯ ದೇಶಗಳನ್ನು ಒಳಗೊಂಡಿರತಕ್ಕಂಥ ಈ ನನ್ನ ಪರಮ ಪವಿತ್ರವಾಗಿರ್ತಕ್ಕಂಥ ಭಾರತಕ್ಕೆ ಜಯವಾಗಲಿ ಅಂತ ಹೇಳಿ. ಯಾವುದನ್ನ? ಜೈ ಹಿಂದ್ ಹೇಳಿ, ಜೈ ಹಿಂದ್, ಸರಿನಾ? ಅವರು ನಿಮಗೆ ಜೈ ಹಿಂದ್ ಅನ್ಬೇಕು ಸರ್, ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಥವಾ ಜೈ ಹಿಂದ್ ಅಂದ್ರೆ ಯಾವುದೇ ಜಾತಿ ಧರ್ಮ ಕೇಳೋ ಶಬ್ದ ಅಲ್ಲ. ದೇಶ ಜೈ ಹಿಂದ್ ಅಂದ್ರೆ ಭಾರತ ಮಾತಕ್ಕೆ ಜಯ ಅಂದ್ರೆ, ಹಿಂದೂಸ್ತಾನಕ್ಕೆ ಜಯ ಅಂದ್ರೆ, ಸರಿನಾ? ಎಲ್ಲರೂ ಹಿಂದೂಸ್ತಾನಿಗಳು ತಾನೆ? ನಿಜವಾಗ್ಲೂ ಆಗ್ಬೋದಾ? ಈ 2 ರಿಕ್ವೆಸ್ಟ್ 3 ರಿಕ್ವೆಸ್ಟ್ ಅನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿಗಿನಾಗಿ ನಾವೆಲ್ಲ ತಾನು ನೀವು ಬೆಳೆದಂಗೆ ಇರ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ದು ಪ್ರಮಾಣ ಮಾಡ್ತಾರೆ. ಭಾರತ್ ಮಾತಾ ಕಿ ಜೈ. ನಾನು ಈ ಪುಣ್ಯಭೂಮಿಯಲ್ಲಿ ಭಾರತದ ಮಗನಾಗಿ ಜನಿಸಿದ್ದಕ್ಕೆ ಪಡುತ್ತೇನೆ, ದೊಡ್ಡ ಹಬ್ಬಗಳೆಂದು ಭಾವಿಸುತ್ತೇನೆ. ನಾನು ರಾಷ್ಟ್ರೀಯವೆಂದು ನನ್ನ ಮನೆಯಲ್ಲಿ ಅಡಿಗೆಯನ್ನು ಮಾಡಿಸುತ್ತೇನೆ. ನನ್ನ ಮನೆಯ ಮೇಲೆ ಹೆಮ್ಮೆಯಿಂದ ಧ್ವಜವನ್ನು ಹಾರಿಸುತ್ತೇನೆ. ಮನೆಯಂಗಳದಿಂದ ದೇಶದ ಗಡಿಯವರೆಗೆ ರಾಷ್ಟ್ರೀಯ ಹಬ್ಬದ ವಾತಾವರಣವನ್ನು ನಿರ್ಮಿಸುತ್ತೇನೆ. ನಾನು ಇನ್ನು ಮುಂದೆ ಕಾಲೇಜಿನಲ್ಲಾಗಲಿ ಬಂಧುಗಳಲ್ಲಾಗಲಿ ಜೈ ಹಿಂದ್ ಎನ್ನುವ ರಾಷ್ಟ್ರೀಯ ನಮನವನ್ನು ನುಡಿಯುತ್ತೇನೆ. ನಾನು ಈ ಪುಣ್ಯಭೂಮಿಯಲ್ಲಿ ಬದುಕಿರುವವರೆಗೆ ಪ್ರಾಮಾಣಿಕ ಪ್ರಜೆಯಾಗಿ ಇರುತ್ತೇನೆಂದು ಪುಣ್ಯಭೂಮಿಯ ಸಾಕ್ಷಿಯಾಗಿ ಮಾಡುತ್ತೇನೆ. ಭಾರತ್ ಮಾತಾ ಕಿ ಜೈ ಹಿಂದ್. ಇಷ್ಟೊತ್ತು ಮಿಲಿಟರಿ ಅಂದ್ರೇನು, ಪ್ಯಾರಾಮಿಲಿಟರಿ ಅಂದ್ರೇನು, ಅವರ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವರೆಲ್ಲ ಹೇಳಿದಾಗೆ ಏನು ಇಷ್ಟು ನೀವೇನೇ ಮಾಡ್ಬೇಕಾದ್ರೆ ಅದೆಲ್ಲ ಮುಂದುವರಿಸ್ಕೊಂಡು ಹೋದ್ರೆ ಅವ್ರು ಬಂದಿದ್ದಕ್ಕೂ ಸಾಕಾಗುತ್ತೆ ಅಂತೇಳಿ ಅವ್ರಿಗೆಲ್ಲ ಬೆಳೆದಾರೆ. ಅದೇ ರೀತಿ ನಮ್ಮ ಕಾಲೇಜಿನಿಂದ ಅವರಿಗೆ ಸನ್ಮಾನ ಇರುತ್ತೆ, ಎಲ್ಲರ ಹೆಸರು ಗೌರವಿಸ್ತೀವಿ. ಅಧ್ಯಕ್ಷರಾಗಿರ್ತಕ್ಕಂಥ BN ಪ್ರಹ್ಲಾದ್ ರೆಡ್ಡಿ ಹಾಗೂ ಕಲ್ಯಾಣ ಕರ್ನಾಟಕದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ